ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ನಾನು ಕರ್ನಾಟಕ ಇತಿಹಾಸದ ಸರಣಿ ವಿಡಿಯೋಗಳಲ್ಲಿ ಇವತ್ತು 6ನೇ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ. ಎಂದಿನಂತೆ ನಿರಂತರವಾಗಿ ನಿಮ್ಮ ಪ್ರೋತ್ಸಾಹ ನನ್ನ ಮೇಲಿರಲಿ. ನನ್ನ ಈ ಅಲ್ಪ ಪ್ರಯತ್ನಕ್ಕೆ ಮತ್ತು ಅಳಿಲು ಸೇವೆಗೆ ಅಪಾರವಾದ ಬೆಂಬಲ ನೀಡುತ್ತಿರುವ ತಮ್ಮೆಲ್ಲರಿಗೂ ಪ್ರೀತಿಯ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಈ ವಿಡಿಯೋಗಳು ಬಹಳಷ್ಟು ಜನ ಗೊತ್ತಿಲ್ಲ. ಸಾಕಷ್ಟು ಜನ ನನಗೆ ಕರೆ ಅಥವಾ ವಾಟ್ಸಪ್ ಮುಖಾಂತರ ಸರ್ ನಿಮ್ಮ ಕ್ಲಾಸಸ್ ಆಪಲ್ ಏನಾದ್ರು ಅವೈಲಬಲ್ ಇದೆಯಾ ಅಂತ ಕೇಳ್ತಾರೆ. ಹಾಗಾಗಿ ನಾನು ಯೂಟ್ಯೂಬ್ ನಲ್ಲಿ ಕರ್ನಾಟಕ ಇತಿಹಾಸ ವಿಷಯ ಸರಣಿಯ ಕಂಟಿನ್ಯೂಸ್ ತರಗತಿಗಳನ್ನ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ನ ಉಚಿತವಾಗಿಯೇ ನೀವು ನೋಡ್ಬೋದು. ಯಾಕಂದ್ರೆ ನಾನು ಮ್ಯಾಕ್ಸಿಮಮ್ ವಿಚಾರಗಳನ್ನ ಯೂಟ್ಯೂಬ್ ಮುಖಾಂತರವೇ ಉಚಿತವಾಗಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಚಾರ ಬೇರೆ ವಿದ್ಯಾರ್ಥಿಗಳಿಗೆ ತಿಳಿದು ಇದು ಸದುಪಯೋಗವಾಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ನೋಡಿದಂತಹ ಪ್ರತಿಯೊಬ್ಬರು ಕೂಡ ಯಾವ ರೀತಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನಗೆ ಪ್ರೋತ್ಸಾಹ ನೀಡ್ತಿರೋ ಅದೇ ರೀತಿಯಾಗಿ ಈ ಚಾನೆಲ್ ನನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿದ್ರೆ ನನಗೆ ವೈಯಕ್ತಿಕವಾಗಿ ನೀವು ಇನ್ನಷ್ಟು ಪ್ರೋತ್ಸಾಹವನ್ನ ಮಾಡ್ದಂಗಾಗತ್ತೆ. ಮತ್ತು ಯಾವ ಬಡ ವಿದ್ಯಾರ್ಥಿಗಳಿಗೆ ಇದು ತಲುಪಿಲ್ಲ, ಈ ಮೂಲಕ ತಲುಪಲಿಕ್ಕೆ ನೀವು ಕೂಡ ಸೇತುವೆಯಂತೆ ಕಾರ್ಯನಿರ್ವಹಿಸಬಹುದು ಅಂತ ಹೇಳ್ತಾ ನನ್ನ ಪ್ರಯತ್ನ ಹೀಗೆ ಮುಂದುವರಿಯುತ್ತದೆ. ನನ್ನಿಂದ ಇನ್ನು ಏನನ್ನಾದರೂ ನಿರೀಕ್ಷಿಸುತ್ತಿದ್ದರೆ ನೀವು ಕಮೆಂಟ್ ಮಾಡಬಹುದು. ನಿಮ್ಮ ಕಮೆಂಟ್ ಗಳನ್ನ ನಾನು ನೋಡ್ತಾ ಇದ್ದೀನಿ. MCQs ಅನ್ನ ಕೇಳ್ತಾ ಇದ್ದೀರಾ. ಮೊದಲು ನಾನು ಈ ಸರಣಿ ವಿಡಿಯೋಗಳನ್ನ ಮುಗಿಸ್ಬಿಡ್ತೀನಿ ಕರ್ನಾಟಕ ಇತಿಹಾಸದ್ದು. ಆಮೇಲೆ ಚಾಪ್ಟರ್ ವೈಸ್ ಪ್ರತಿ ಪಾಠದಲ್ಲೂ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ಬೋದು ಅದನ್ನ ನಾನು ನಿಮ್ಗೆ ಡಿಸ್ಕಸ್ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಿ ಅಂತ ನನಗೆ ನೀವು ಕೇಳ್ಕೊಂಡಿದ್ದೀರಾ. ಖಂಡಿತವಾಗಿಯೂ ಕೂಡ ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಅತಿ ಹೆಚ್ಚು ವಿಡಿಯೋಗಳನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅದರಂತೆ ಕರ್ನಾಟಕ ಭೂಗೋಳದ ಸರಣಿಯೂ ಕೂಡ ನಮ್ಮ ಚಾನೆಲ್ ನಲ್ಲಿ ಪ್ರಾರಂಭವಾಗಿದ್ದು ಆನಂದ್ ಸರ್ ಅವರು ಅದಕ್ಕೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಭೂಗೋಳ ಚೇತನ ಪುಸ್ತಕದ ಲೇಖಕರಾದ ಆನಂದ್ ಸರ್ ಅವರು ನನಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅವು ಕೂಡ ತರಗತಿಗಳು ಅದ್ಭುತವಾಗಿದೆ. ಅದು ಕೂಡ ಉಚಿತವಾಗಿ ನಿಮ್ಗೆ ಸಿಗುತ್ತೆ. ಆ ವಿಡಿಯೋಗಳನ್ನು ಕೂಡ ವೀಕ್ಷಿಸಬಹುದು. ಸ್ನೇಹಿತರೆ, ಈಗಾಗಲೇ 5 ವಿಡಿಯೋಗಳು ಕರ್ನಾಟಕ ಇತಿಹಾಸ ಸರಣಿಯಲ್ಲಿ 5 ವಿಡಿಯೋಗಳಾಗಿದ್ದು, ನೀವು ಏನಾದ್ರೂ ನೋಡಿಲ್ಲ ಅಂದ್ರೆ 5 ವಿಡಿಯೋಗಳನ್ನು ಕೂಡ ನೋಡಿ ಈ 6ನೇ ವಿಡಿಯೋ ನೋಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ನಾವು ಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿಯಲ್ಲಿ ಸ್ನೇಹಿತರೆ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ನಾನು ನಿಮಗೆ ಪಾಠ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯಲ್ಲಿ ಕಲ್ಯಾಣದ ಚಾಲುಕ್ಯರ ಬಗ್ಗೆ ಪಾಠ ಮಾಡ್ತಾ ಹೋಗ್ತೀನಿ. ಇದು ನನ್ನ ಸರಣಿಯ 6ನೇ ವಿಡಿಯೋ ಆಗಿದ್ದು ಸಂಪೂರ್ಣವಾಗಿ ನಾನು ಈಗಾಗಲೇ ಹೇಳಿದಂತೆ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧಾರಿತವಾಗಿ ನಾನು ಬೋಧನೆ ಮಾಡ್ತಾ ಹೋಗ್ತೀನಿ. ನಾನು ನೀಡ್ತಕ್ಕಂಥ ವಿಷಯದಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ನನ್ನನ್ನ ಕ್ಷಮಿಸಿ ಅಂತ ಕೇಳ್ತಾ, ಸೊ ಆ ತಪ್ಪುಗಳನ್ನ ನನಗೆ ನೀವು ತಿಳಿಸಿದ್ರೆ ನಾನು ಮುಂದಿನ ಆವೃತ್ತಿಯಲ್ಲಿ ಅದನ್ನ ಸರಿಪಡಿಸಿಕೊಳ್ಳುತ್ತೇನೆ. ಇಲ್ಲಿ ಯಾರೂ ಕೂಡ ಮೇಧಾವಿಗಳಲ್ಲ, ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ, ನನ್ನನ್ನೂ ಸೇರಿ. ಹಾಗಾಗಿ ನಾನು ಕೂಡ ಕಲಿತಾ ಆಗಿರೋದ್ರಿಂದ ನನ್ನಿಂದ ಏನಾದ್ರು ತಪ್ಪುಗಳು ಕಂಡು ಬಂದಲ್ಲಿ ಕ್ಷಮಿಸಿ ಮತ್ತು ಆ ಮಾಹಿತಿಯನ್ನು ನನಗೆ ನೀಡಿದ್ರೆ ನಾನು ಅಪ್ಡೇಟ್ ಮಾಡ್ಕೊತೀನಿ. ಒಂದು. ಎರಡನೇದು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನನ್ನ ಪ್ರಯತ್ನ ನಿಮ್ಗೆ ಮೆಚ್ಚುಗೆಯಾಗಿದ್ರೆ ಲೈಕ್ ಮತ್ತು ಕಮೆಂಟ್ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸೊ ಇವತ್ತಿನ ಸರಣಿಯ ಒಂದು ಕಲ್ಯಾಣ ಚಾಲುಕ್ಯರ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಕಲ್ಯಾಣದ ಚಾಲುಕ್ಯರ ಸ್ಥಾಪಕ 2ನೇ ತೈಲಪ್ಪ. ಈಗಾಗ್ಲೇ ನಾನು ನಿಮ್ಗೆ ಹೇಳಿದೀನಿ ಸ್ಥಾಪಕರ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ. ಸೊ ನೀವು ಹಳೆ 5 ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಪುನಃ ಅದನ್ನೇ ರಿಪೀಟ್ ಮಾಡಿ ಸಮಯವನ್ನ ವ್ಯರ್ಥ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನೀವು ಹಳೆ ವಿಡಿಯೋಗಳಲ್ಲಿ ನೋಡಿ ಪ್ರಶ್ನೆ ಯಾವ ರೀತಿ ಫಾರ್ಮ್ ಆಗ್ಬೋದು ಅಂತ ಹೇಳಿದೀನಿ. ಸೊ ಸ್ಥಾಪಕ 2ನೇ ತೈಲಪ್ಪ ನೆನಪಿರ್ಲಿ. ರಾಜಧಾನಿ ನೋಡಿ, ಕಲ್ಯಾಣದ ಚಾಲುಕ್ಯರ ರಾಜಧಾನಿ ಕಲ್ಯಾಣ. ಅದ್ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆದ್ರೆ ನಿಮ್ಗೆ ಇಲ್ಲೊಂದು ಗೊತ್ತಿರ್ಲಿ, ಇವರ ಮೊದಲ ರಾಜಧಾನಿ ಮಾನ್ಯಕೇಟ. ತದನಂತರ ಎಲ್ಲೋರಾಗೆ ವರ್ಗಾಯಿಸ್ತಾರೆ. ಪ್ರಶ್ನೆಗಳು ಡೀಪ್ ಆಗಿ ಬಂದಂತ ಸಂದರ್ಭದಲ್ಲಿ ಇದನ್ನ ಉತ್ತರ ಬರಿಬೇಕಾಗತ್ತೆ. ಮುಖ್ಯ ರಾಜಧಾನಿ ಇವತ್ತಿನ ಬೀದರ್ ನಲ್ಲಿರುವ ಕಲ್ಯಾಣಿ. ಹಾಗಾಗಿ ರಾಜಧಾನಿಗಳು ಮಾನ್ಯಕೇಟ, ಎಲ್ಲೋರ, ಕಲ್ಯಾಣ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅತಿ ಮುಖ್ಯ ರಾಜಧಾನಿ ಕಲ್ಯಾಣ. ಮುಖ್ಯ ರಾಜಧಾನಿ ಕಲ್ಯಾಣ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕಲ್ಯಾಣದ ಚಾಲುಕ್ಯರನ್ನ ಪಶ್ಚಿಮ ಚಾಲುಕ್ಯರು ಅಂತಾನು ಕರೀತಾರೆ. ನಿಮ್ಗೆ ಏನಾದ್ರು ಪಶ್ಚಿಮ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಏನಾದ್ರ ಕೇಳಿದ್ರೆ ಕಲ್ಯಾಣನೇ ಬರಿಬೇಕಾಗತ್ತೆ. ಅವರ ಮುಖ್ಯ ರಾಜಧಾನಿ ಕಲ್ಯಾಣ. ಪಶ್ಚಿಮ ಚಾಲುಕ್ಯರ ಮುಖ್ಯ ರಾಜಧಾನಿ ಕಲ್ಯಾಣ, ಮೊದಲ ರಾಜಧಾನಿ ಮಾನ್ಯಕೇಟ, ಮತ್ತೊಂದು ರಾಜಧಾನಿ ಎಲ್ಲೋರ, ಮುಖ್ಯ ರಾಜಧಾನಿ ಕಲ್ಯಾಣ. ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ.
ಸೊ ಹಾಗಾಗಿ ಕಲ್ಯಾಣಿ ಚಾಲುಕ್ಯರನ್ನ ಪಶ್ಚಿಮ ಚಾಲುಕ್ಯರು ಎಂತಲೂ ಕರೆಯುತ್ತಿದ್ದರು. ಇದು ನಿಮ್ಗೆ ಗೊತ್ತಿರಲಿ ಮಾಹಿತಿ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರೋದು ಎರಡನೇ ತೈಲಪ. ಈತನ ಬಗ್ಗೆ ಏನ್ ಕೇಳ್ಬೋದು? ಸತ್ಯಶ್ರೀ, ಕುಲತಿಲಕ, ಚಾಳುಕ್ಯರಾಮ, ಅಹವಮಲ್ಲ ಎಂಬ ಬಿರುದನ್ನ ಹೊಂದಿದಂತ ಈತ ಕಲ್ಯಾಣಿ ಚಾಲುಕ್ಯ ಮನೆತನದ ಸ್ಥಾಪಕ. ಸತ್ಯಶ್ರೀ, ಕುಲತಿಲಕ, ಚಾಳುಕ್ಯರಾಮ, ಅಹವಮಲ್ಲ. ಅರ್ಥ ಆಯ್ತಾ? ಇಲ್ಲಿ ಗಮನಿಸಬೇಕಾದಂತ ಅಂಶ, ಈತ ರಾಷ್ಟ್ರಕೂಟ ಅರಸ ಮೂರನೇ ಕೃಷ್ಣನ ಆಳ್ವಿಕೆಯಲ್ಲಿ ತರ್ಧವಾಡಿ ಪ್ರಾಂತ್ಯಾಧಿಕಾರಿಯಾಗಿದ್ದನು. ನೋಡಿ, ಹೈಯರ್ ಎಕ್ಸಾಮ್ಸ್ ಅಲ್ಲಿ ಇದನ್ನ ನೀವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಪ್ರಶ್ನೆ ಎಷ್ಟು ಡೀಪ್ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಮಾಹಿತಿಯನ್ನ ತಿಳ್ಕೊಂಡಿರ್ಲಿ ಅಂತಕ್ಕಂಥದ್ದು ನನ್ನ ಆಸೆ. ಹಾಗಾಗಿ ಮೊದ್ಲೆಲ್ಲ ಆದ್ರೆ ನಾವೇನ್ ಪಾಠ ಮಾಡ್ತಿದ್ದೋ, ಸ್ಥಾಪಕ ಎರಡನೇ ತೈಲಪ ಅಂತ ಮುಗಿಸ್ಬಿಡ್ತಿದ್ದೋ. ಬಟ್ ಈಗ ನೆನ್ಪಿಟ್ಕೊಳ್ರಿ, ಇವ ರಾಷ್ಟ್ರಕೂಟರ ಸಾಮಂತ. ಕಲ್ಯಾಣಿ ಚಾಲುಕ್ಯರು ಯಾರ ಸಾಮಂತರಾಗಿದ್ದರು? ರಾಷ್ಟ್ರಕೂಟರ ಸಾಮಂತರಾಗಿದ್ದರು. ವಿಶೇಷವಾಗಿ ಮೂರನೇ ಕೃಷ್ಣನ ಆಳ್ವಿಕೆಯಲ್ಲಿ ಈ ಸ್ಥಾಪಕನಾದಂತ ಎರಡನೇ ತೈಲಪ ತರ್ಧವಾಡಿ, ಇವತ್ತಿನ ಇಂಡಿ ತಾಲೂಕಿನ ತಡದೇವಾಡಿ ಅಂತಕ್ಕಂಥ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾಗಿದ್ದ. ಇಲ್ಲಿ ಗಮನಿಸಬೇಕಾದಂತ ಅಂಶ, ಈತ ನೋಡಿ, ಈತ ರಾಷ್ಟ್ರಕೂಟರ ಕೊನೆಯ ದೊರೆ ಎರಡನೇ ಕರ್ಕನನ್ನ ಸೋಲಿಸಿ ಈತ ಸ್ವತಂತ್ರವಾಗಿ ಆಳ್ವಿಕೆಯನ್ನ ಪ್ರಾರಂಭಿಸಿರ್ತಕ್ಕಂಥದ್ನ ನಾವು ನೋಡ್ತಾ ಹೋಗ್ತೀವಿ. ಮೂರನೇ ಕೃಷ್ಣನ ನಂತರ ರಾಷ್ಟ್ರಕೂಟ ಸಾಮ್ರಾಜ್ಯ ಕುಸಿತಾ ಹೋಗುತ್ತೆ. ಹಾಗಾಗಿ ದುರ್ಬಲನಾದಂತ ಎರಡನೇ ಕರ್ಕ, ರಾಷ್ಟ್ರಕೂಟರ ಕೊನೆಯ ದೊರೆ ಎರಡನೇ ಕರ್ಕನನ್ನ ಸೋಲಿಸಿ ಎರಡನೇ ತೈಲಪ ಅಧಿಕಾರಕ್ಕೆ ಬರ್ತಾನೆ. ನೋಡಿ, ಇಲ್ಲಿ ಗಂಗ ಶಾಖೆಯ ಸಾಮಂತ ಪಾಂಚಾಲ ದೇವನು ದಂಗೆ ಎದ್ದಾಗ ಆತನನ್ನ ಕೊಂದು ಪಾಂಚಾಲ ಮರ್ದನ ಪಂಚಾನನ ಎಂಬ ಬಿರುದನ್ನ ಪಡಿತಾನೆ. ವೆರಿ ಇಂಪಾರ್ಟೆಂಟ್ ಫಾರ್ ಹೈಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಪಾಂಚಾಲ ಮರ್ದನ ಪಂಚಾನನ ಎಂಬ ಬಿರುದನ್ನ ಪಡಿತಾನೆ. ಪಾಂಚಾಲನನ್ನ ಕೊಂದಂತ ಈತನ ಸೇನಾನಿ ನಾಗದೇವ. ಯಾಕೆ ನಾಗದೇವ ಇಂಪಾರ್ಟೆಂಟ್ ಆಗ್ತಾನೆ ಅಂದ್ರೆ, ನಿಮಗೆ ಗೊತ್ತಿರ್ಬೋದು, ದಹನ ಚಿಂತಾಮಣಿ ಅಂತಾನೆ ಪ್ರಸಿದ್ಧಳಾದ. ಇದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್. PC2 ಎಲ್ಲ ಎಕ್ಸಾಮ್ಗೂ ಇಂಪಾರ್ಟೆಂಟ್ ಇದು. ದಾನ ಚಿಂತಾಮಣಿ ಯಾರು? ಅತ್ತಿಮಬ್ಬೆಯ ಬಿರುದು ಯಾವುದು? ದಾನ ಚಿಂತಾಮಣಿ. ಇತ್ತೀಚೆಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, 1 2 3 4, ಈ ಕಡೆ 1 2 3 4 5 ಅಂತ ಕೊಟ್ಟು ಮ್ಯಾಥಿ ಫಾಲೋಯಿಂಗ್ ಅಂತಾರೆ. ಹಾಗಾಗಿ 4 ವ್ಯಕ್ತಿಗಳನ್ನ ಕೊಟ್ಟು ಈ ಕಡೆ ಅವರ ಬಿರುದುಗಳನ್ನ ಕೊಟ್ಟು ಮ್ಯಾಥಿ ಫಾಲೋಯಿಂಗ್ ಅಂತಾರೆ. ಮೊದ್ಲೆಲ್ಲ ಆದ್ರೆ ಅತ್ತಿಮಬ್ಬೆಯ ಬಿರುದು ಯಾವುದು ಅಂತ ಒಂದೇ ವರ್ಡ್ ಅಲ್ಲಿ ಕೇಳ್ತಾ ಇದ್ರು. ಇವತ್ತು ಅತ್ತಿಮಬ್ಬೆ ತರನೇ 4-5 ಮಹಿಳೆ ಅಥವಾ 4-5 ವ್ಯಕ್ತಿಗಳ ಬಿರುದುಗಳನ್ನ ಕೊಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಕೇಳುವ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅದರಲ್ಲಿ ಅತ್ತಿಮಬ್ಬೆ ಕೂಡ ಬರ್ಬೋದು, ದಾನ ಚಿಂತಾಮಣಿ. ಹಾಗಾಗಿ ಅತ್ತಿಮಬ್ಬೆ ಯಾವ ಕಾಲಘಟ್ಟದಲ್ಲಿದ್ರು ಅಂದ್ರೆ ಕಲ್ಯಾಣಿ ಚಾಲುಕ್ಯರ ಕಾಲಘಟ್ಟದಲ್ಲಿದ್ರು, ಎರಡನೇ ತೈಲಪನ ಆಸ್ಥಾನದಲ್ಲಿದ್ರು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ 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 ಇಂಪಾರ್ಟೆಂಟ್. ಅವರ ಪತಿ ಈತನ ಸೇನಾನಿ ನಾಗದೇವ. ಅರ್ಥ ಆಯ್ತಾ? ನೆಕ್ಸ್ಟ್, ಚೋಳರಿಗೂ ಕಲ್ಯಾಣಿ ಚಾಲುಕ್ಯರಿಗೂ ನಿರಂತರವಾದಂತ ಸಂಘರ್ಷ ನಡೀತಾ ಇತ್ತು. ಚೋಳರ ಪ್ರಸಿದ್ಧ ದೊರೆ 1ನೇ ರಾಜರಾಜ ಚೋಳ ಇರಬೇಕಾದ್ರೆ ಆತನನ್ನ ಸೋಲಿಸಿ 150 ಆನೆಗಳನ್ನ ವಶಪಡಿಸಿಕೊಂಡ. ಕೆಸೆಟ್ಟು, ಟೆಟ್ಟು, ನೆಟ್ಟು, ಟೀಚರ್ ಎಕ್ಸಾಮ್ ಹುಡುಗರಿಗೆ ಇದು ವೆರಿ ಇಂಪಾರ್ಟೆಂಟ್. ಪ್ರಾರಂಭದಲ್ಲಿ ಸರ್ ನಾನು ಯಾಕೆ ಎಕ್ಸಾಮ್ಸ್ ಗಳನ್ನ ಮೆನ್ಷನ್ ಮಾಡಿ ಹೇಳ್ತೀನಿ ಅಂದ್ರೆ, ನಾನು PC ಎಂದಾಗ ಅದೆಲ್ಲ ಎಕ್ಸಾಮ್ಗೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು PC ಬಿಟ್ಟು ಬೇರೆ ಯಾವ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಂದಾಗ ಈ ವಿಡಿಯೋ ನೋಡ್ತಾ ಇರ್ತಕ್ಕಂತ ಆ ವಿದ್ಯಾರ್ಥಿಗಳು ಅದನ್ನ ಫೋಕಸ್ ಮಾಡ್ಲಿ ಅಂತ ಹೇಳಿರ್ತೀನಿ. ಅದು ಬಿಟ್ಟು ನಾನು ಪದೇ ಅದನ್ನ ರಿವಿಷನ್ ಮಾಡಿ ನಿಮ್ಗೆ ಡಿಸ್ಟರ್ಬ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಅರ್ಥ ಆಯ್ತಮ್ಮ? ನೆಕ್ಸ್ಟ್, ಪ್ರಾರಂಭದಲ್ಲಿ ಈತ ಹಲವಾರು ಬಾರಿ ಪಾರಾಮಾರರ ಮುಂಜನಿಂದ ಸೋತ. ಅಂತಿಮವಾಗಿ ಪಾರಾಮಾರರ ಮುಂಜನನ್ನ ಸೋಲಿಸಿದ. ಅಂದ್ರೆ ಇಲ್ಲಿ ನೀವೇನ್ ನೆನ್ಪಿಟ್ಕೋಬೇಕು ಅಂದ್ರೆ, ಎರಡನೇ ತೈಲಪ ಪಾರಾಮಾರರೊಂದಿಗೆ ನಿರಂತರ ಸಂಘರ್ಷದಲ್ಲಿದ್ದ ಉತ್ತರ ಭಾರತದಲ್ಲಿ. ಆಗ ಇವನ ಸಮಕಾಲೀನ ಪಾರಾಮಾರರ ದೊರೆ ಯಾರು ಅಂದ್ರೆ ಮುಂಜ. ಸೋಲು ಗೆಲುವು ದಟ್ ಈಸ್ ಇಲ್ಲೇನ್ ಬೇಕಾಗಲ್ಲ. ಹಾಗಾಗಿ ಎರಡನೇ ತೈಲಪ ಉತ್ತರ ಭಾರತದ ಯಾವ ದೊರೆಯೊಂದಿಗೆ ಫೈಟ್ ಮಾಡ್ದ ಅಂದ್ರೆ ಪಾರಾಮಾರರೊಂದಿಗೆ. ಅರ್ಥ ಆಯ್ತಪ್ಪ? ನೆಕ್ಸ್ಟ್, ಮುಂಜನ ಸೆರೆಮನೆಯಲ್ಲಿ ಆತನ ಹಿಡಿದು ಅರೆಸ್ಟ್ ಮಾಡ್ತಾನಲ್ವಾ, ಅವನು ಅಲ್ಲೇ ಸಾವನ್ನಪ್ತಾನೆ. ಈ ಮಾಹಿತಿ ನಮ್ಗೆ ಎಲ್ ಸಿಕ್ಕತ್ತೆ ಅಂದ್ರೆ ನೋಡಿ, ಈ ಕೃತಿ ನೆನ್ಪಿಟ್ಕೋಬೇಕಮ್ಮ. PC ಇಂದ ಎಲ್ಲ ಹುಡುಗರು ನೆನ್ಪಿಟ್ಕೋಬೇಕು. ಮೇರುತುಂಗನ ಪ್ರಬಂಧ ಚಿಂತಾಮಣಿಯಲ್ಲಿ ಈ ಮಾಹಿತಿ ಇರ್ತಕ್ಕಂಥದ್ನ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ, ಮೇರುತುಂಗನ ಕೃತಿ ಯಾವುದು? ಇವತ್ತು ಸಣ್ಣ ಪುಟ್ಟ ಕೃತಿಗಳು ಬಂದಾಗ ಹುಡುಗರು ಕನ್ಫ್ಯೂಸ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ.
ನೆಕ್ಸ್ಟ್ ಗುಜರಾತಿನ ಚಾಳುಕ್ಯರ ಮೂಲ ರಾಜನನ್ನ ಸೋಲಿಸಿ ಗೂರ್ಜರ ಭಯಜ್ವರ ಎಂಬ ಬಿರುದನ್ನ ಪಡೆದ. ನೋಡಿ ಎಷ್ಟೊಂದು ಬಿರುದು ಹೇಳ್ತಾ ಇದ್ದೀನಿ ಈತನ ಬಗ್ಗೆ. ಗೂರ್ಜರ ಭಯಜ್ವರ, ಈತನಿಗೆ ಸತ್ಯಾಶ್ರಯ ದಶವರ್ಮ ಅಂತ 2 ಮಕ್ಳಿದ್ರು. ಸೊ ಇಲ್ಲಿ ನೋಡಿ ಸತ್ಯಾಶ್ರಯ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಲ್ಯಾಣಿ ಚಾಲುಕ್ಯರಲ್ಲಿ ಮೊದಲ ಇಂಪಾರ್ಟೆಂಟ್ ಪರ್ಸನ್. ಯಾಕಂದ್ರೆ ಈತನಿಗೆ ಇರುವ ಬೇಡಂಗ, ಅಕಳಂಕ ಚರಿತ, ಸಾಹಸ ಭೀಮ ಎಂಬ ಹೆಸರುಗಳಿದ್ದವು. ಇರುವ ಬೇಡಂಗ, ಅಕಳಂಕ ಚರಿತ, ಸಾಹಸ ಭೀಮ ಎಂಬ ಹೆಸರುಗಳಿದ್ದವು. ಈತನ ಮತ್ತೊಂದು ಹೆಸರು ಸತ್ತಿಗ. ಈತನನ್ನ ಸಾಕಿ ಅಂತ ಕೂಡ ಕರಿತಾ ಇದ್ರು. ನೋಡಪ್ಪ, ಇದು ಇಂಪಾರ್ಟೆಂಟ್ ಫಾರ್ ಅವರ್ ಕಾಂಪಿಟೇಟಿವ್ ಎಕ್ಸಾಮು. ನೀವು ಏನ್ ವಿಡಿಯೋ ನೋಡ್ತೀರಾ, ಟೈಮು ನಾನೇನ್ ನಿಜವಾಗ್ಲೂ ಕಿಲ್ ಮಾಡಲ್ಲ, ಕಂಟೆಂಟ್ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಸೊ ಹಾಗಾಗಿ ನೀವು ಫುಲ್ ವಿಡಿಯೋ ನೋಡಿ, ಯಾಕಂದ್ರೆ ನನ್ನ ಎಫರ್ಟ್ ಒಂದ್ ಒಳ್ಳೇದಾಗತ್ತೆ, ಮತ್ತೆ ನಿಮ್ಗೂ ಕೂಡ ಕಂಟೆಂಟ್ ಅರ್ಥ ಆಗುತ್ತೆ. ನಾನು ಡೆಪ್ತ್ ಆಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಸಿಕ್ಕಿದ್ರೆ ಖಂಡಿತವಾಗಿ ನನಗೆ ಕಳಿಸ್ಕೊಡಿ. ನೀವು ಮುಂದಿನ ಎಡಿಷನ್ ನಲ್ಲಿ ಅದನ್ನ ನಾನು ಆಡ್ ಮಾಡ್ತೀನಿ. ಹಾಗಾಗಿ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ವಿಡಿಯೋ ನೋಡ್ತೀರಾ, 1/4 ಗಂಟೆ ಟೈಮು ನಿಮ್ಗೆ ವೇಸ್ಟ್ ಆದ್ರೂ ಪರವಾಗಿಲ್ಲ. ಟೀ ಕುಡಿಯುವಾಗೋ, ಊಟ ಮಾಡುವಾಗೋ ಒಂದ್ಸಲಿ ಇದನ್ನ ನೋಡಿ. ಇದನ್ನೇ ನೀವು ಬರ್ದಿಟ್ಕೊಳ್ಳೋದ್ ಬೇಡ. ಸ್ಪರ್ಧಾ ಇತಿಹಾಸ ಪುಸ್ತಕ ತಂದ್ರೆ ಎಲ್ಲ ಇನ್ಫಾರ್ಮೇಶನ್ ಅದ್ರಲ್ಲೇ ಇರುತ್ತೆ. ಸೊ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದಂಗೆ. ಅರ್ಥ ಆಯ್ತಾ? ನನ್ ವಿಡಿಯೋ ಓಡ್ಲಿ ಅನ್ನೋದಲ್ಲ ಉದ್ದೇಶ, ಕಂಟೆಂಟ್ ನಿಮಗೆ ಸಿಗ್ಲಿ ಅನ್ನೋದು ಉದ್ದೇಶ. ಅರ್ಥ ಆಯ್ತಪ್ಪ? ಯಾಕಂದ್ರೆ ವಿಡಿಯೋ ಓಡದೇ ಇದ್ರು ನನ್ಗೇನು ಆಗ್ಬೇಕಾಗಿಲ್ಲ. 5 ಜನ ನೋಡಿದ್ರು ವರ್ತಿರ 5 ಜನ ನೋಡಿದ್ರೆ ಸಾಕು. ನನ್ಗೆ 5 ಜನ ಕೆಲ್ಪ್ ಆದ್ರೂ ಸಾಕು. ಯಾಕಂದ್ರೆ ಇದನ್ನೇನ್ ನಾನು ಕಮರ್ಷಿಯಲ್ ಆಗಿ ಮಾಡಿಲ್ಲ. ಯೂಟ್ಯೂಬ್ ಇಂದ ಯಾವ ದಯ ಬರುತ್ತೆ ನನಗೆ, ಅಲ್ವಾ? ಹಾಗಾಗಿ ಕಮರ್ಷಿಯಲ್ ಆಗಿ ಮಾಡಿದ್ರೆ ಹ್ಯಾಪ್ ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ ನಿಮ್ಗೆ, ಹೆಂಗೂ ನೋಡ್ತಿರಲ್ಲ, ಸ್ಕಿಪ್ ಮಾಡ್ಬೇಡ್ರಿ, ಕಂಟಿನ್ಯೂಸ್ ಆಗಿ ನೋಡ್ರಿ. ಆಯ್ತಮ್ಮ? ಈತನ ಬಿರುದು ಇರುವ ಬೇಡಂಗ, ಅಕ್ಕಳಂಕ ಚರಿತ, ಸಾಹಸ ಭೀಮ. ಈ ಬಿರುದುಗಳು ವೆರಿ ಇಂಪಾರ್ಟೆಂಟ್ ಅಮ್ಮ. ಸತ್ಯಾಶ್ರಯನ ಬಿರುದುಗಳು ಎಕ್ಸಾಮಿಗೆ ಬರ್ತವೆ. ಈತನ ಮತ್ತೊಂದು ಹೆಸರು ಸಿತ್ತಿಗ. ಈತನನ್ನ ಸಾಕಿ ಬೆಳೆಸಿದ ದೇವಿ ದೇವಕಟ್ಟೆ. ಈತನ ಸಾಕಿ ಬೆಳೆಸಿದ ದಾದಿ ದೇವಕಟ್ಟೆ. ಈತನ ಮತ್ತೊಂದು ಹೆಸರು ಸತ್ತಿಗ. ಈತನನ್ನ ಸಾಕಿ ಬೆಳೆಸಿದ ದಾದಿ ನರ್ಸು ದೇವಕಟ್ಟೆ. ಈತ ಚೋಳ ಅರಸ ರಾಜರಾಜ ಚೋಳ ರಾಜೇಂದ್ರ ಚೋಳನೊಡನೆ ತೀವ್ರವಾಗಿ ಹೋರಾಡ್ತಾನೆ. ನೋಡಿ, ಚೋಳರಿಗೂ ಇವ್ರಿಗೂ ನಿರಂತರ ಸಂಘರ್ಷ ಇತ್ತು. ಕಲ್ಯಾಣಿ ಚಾಲುಕ್ಯರು ನಿರಂತರವಾಗಿ ಯಾರೊಂದಿಗೆ ಹೋರಾಟ ಮಾಡಿದ್ರು ಅಂತ ಕೇಳಿದ್ರೆ ಚೋಳರೊಂದಿಗೆ ಹೋರಾಟ ಮಾಡಿದ್ರು. ಈ ಹೋರಾಟದಲ್ಲಿ ಸತ್ಯಾಶ್ರಯನ ಸಹೋದರ ದಶವರ್ಮ ಸಾವನ್ನಪ್ಪಿದ. ಇತ್ತೀಚೆಗೆ ಕೆಪಿಎಸ್ಸಿನವರು ಈ ತರ ಯಾಕಂದ್ರೆ ಚೋಳರೊಂದಿಗೆ ಹೋರಾಡಿ ಯಾರನ್ನ ಸೋಲಿಸ್ತಾ ಅಂತ ಕಾಮನ್ ಹುಡುಗರು ಓದ್ಕೊಂಡಿರ್ತಾರೆ. ಅದಕ್ಕೆ ಕೆಪಿಎಸ್ಸಿನವ್ರು ಏನ್ ಮಾಡ್ತಾರೆ, ಈ ಚೋಳ ಸಂಘರ್ಷದಲ್ಲಿ ಸಾವನ್ನಪ್ಪಿದ ಸತ್ಯಾಶ್ರಯನ ಸಹೋದರ ಯಾರು ಅಂತಾರೆ. ಪಾಪ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಹೋದ ಹುಡುಗರು ಅಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರಲ್ಲ, ಎಕ್ಸಾಮ್ ಆದ್ಮೇಲೆ ಬಂದು ಸಫರ್ ಮಾಡ್ತಾರೆ. ಅದಕ್ಕೆ ನಾನು ಈ ಚಾನೆಲ್ ಮುಖಾಂತರ ಈ ತರ ಸೂಕ್ಷ್ಮ ವಿಚಾರಗಳನ್ನ ನೋಡ್ಲಿ ಅಂತ ಹೈಲೈಟ್ ಮಾಡಿ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಇದು ಎಲ್ಲ ಎಕ್ಸಾಮ್ಸ್ಗೂ ವೆರಿ ಇಂಪಾರ್ಟೆಂಟ್. ಈಗ ಹೇಳೋ ಪಾಯಿಂಟ್ ಏನು ಅಂದ್ರೆ, ಕನ್ನಡದ ಪ್ರಸಿದ್ಧ ಕವಿಯಾದರನ್ನ ರಚಿಸಿದ ಕೃತಿಗಳು. ಈತನ ಆಸ್ಥಾನದಲ್ಲಿರ್ತಾನೆ ಸಾಹಸ ಭೀಮ ವಿಜಯಂ, ಗದಾಯುದ್ಧ ಸಂಗ್ರಹ. ನೋಡಿ, ಈತನ ಆಶ್ರಯದಲ್ಲಿ ಕನ್ನಡದ ಪ್ರಸಿದ್ಧ ಕವಿ ರನ್ನ ಎಕ್ಸಾಮಿಗೆ ಬಂದೇ ಬರ್ತಾರೆ ಇವ್ರ ಆಸ್ಥಾನದಲ್ಲಿ ಇರ್ತಾರೆ. ರನ್ನನ್ ಬಗ್ಗೆ ಡೆಪ್ತ್ ಆಗಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ಬೋದು, 3-4 ಪಾಯಿಂಟ್. ಸರ್, ಹಾಗಾದ್ರೆ ರನ್ನನ್ ಬಗ್ಗೆ ನಮಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರವೇ ರನ್ನರ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸಂಪೂರ್ಣ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾದಂತ ಮಾಹಿತಿಯನ್ನ ಸಂಗ್ರಹಿಸಿ ನೀವು ಯೂಟ್ಯೂಬ್ ಅಲ್ಲಿ ನನ್ನ ಯೂಟ್ಯೂಬ್ ಹೋಗಿ ಸರ್ಚ್ ಮಾಡಿ ಈ ವಿಡಿಯೋವನ್ನ ನೋಡಿ. ನೆಕ್ಸ್ಟ್, ಸತ್ಯಾಶ್ರಯನಿಗೆ ಪುತ್ರ ಸಂತಾನ ಇಲ್ಲದೆ ಇರೋದ್ರಿಂದ 5ನೇ ವಿಕ್ರಮಾದಿತ್ಯ ಅಯ್ಯಣ್ಣ ಕೆಲವು ಕಾಲ ಆಳ್ವಿಕೆ ಮಾಡ್ತಾರೆ, ದಶವರ್ಮನ ಮಕ್ಕಳು. ಸೊ ಇದೇನು ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ. ಸತ್ಯಾಶ್ರಯನ ಪುತ್ರಿಯರು ಮಹಾದೇವಿ, ಪಂಪಾದೇವಿ ಸರ್ಪ್ರೈಸ್ ಆಗಿ ಕೇಸೆಟ್ಟು ನೆಟ್ ಅಂತ ಪರೀಕ್ಷೆಯಲ್ಲಿ ಕೇಳ್ತಾರೆ. ಬೇರೆ ಎಕ್ಸಾಮ್ಸ್ ಏನ್ ಅವಶ್ಯಕತೆ ಇಲ್ಲ. ಸತ್ಯಾಶ್ರಯ ಪುತ್ರಿಯರು ಯಾರು ಅಂತ ಕೇಸೆಟ್ಟು ನೆಟ್ ಅಲ್ಲಿ ಕೇಳಬಹುದು, ಅಷ್ಟೇನ್ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್, ಇಮ್ಮಡಿ ಜಯಸಿಂಹ. ಅಣ್ಣ, ಇದು ಬಾರಿ ಇಂಪಾರ್ಟೆಂಟ್ ಅಣ್ಣ. ಇಮ್ಮಡಿ ಜಯಸಿಂಹ ಇದಾನಲ್ಲಣ್ಣ, ಬಹಳ ಇಂಪಾರ್ಟೆಂಟ್ ಅಣ್ಣ. ಯಾಕಂದ್ರೆ 2019 PSI ಅಲ್ಲಿ ಸರ್ಪ್ರೈಸ್ ಆಗಿ ಬಂದಿದ್ದ ಕಣಣ್ಣ. ಏನಂತ ಗೊತ್ತಾ? ಇಲ್ಲ ಐತ್ ನೋಡೋಣ, ಇದು ಈ ಜಗದೇಕ ಮಲ್ಲ ಎಂಬ ಬಿರುದನ್ನು ಹೊಂದಿದ ಕರ್ನಾಟಕವನ್ನಾಳಿದ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ರು. ಅಲ್ಲಿವರೆಗೂ ಇಮ್ಮಡಿ ಜಯಸಿಂಹನ ಬಗ್ಗೆ ಒಂದು ಪ್ರಶ್ನೆ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಆಗಿ ಬಂದಿರ್ಲಿಲ್ಲ. ನಾವು ಕೂಡ ಪಾಠ ಮಾಡ್ಬೇಕಾದ್ರೆ ಸತ್ಯಾಶ್ರಯ ಆಗ್ತಿದಂಗೆ 1ನೇ ಸೋಮೇಶ್ವರ 6ನೇ ವಿಕ್ರಮಾದಿತ್ಯನ್ ಪಾಠ ಮಾಡ್ತಿದ್ದು. ಆದ್ರೆ 2019ರಲ್ಲಿ ಸರ್ಪ್ರೈಸ್ ಕ್ವಶನ್ ಅಣ್ಣ, ಜಗದೇಕ ಮಲ್ಲ ಅಂತ ಯಾರನ್ನ ಕರಿತಿದ್ರು ಅಂತ. ಸೊ ಹಾಗಾಗಿ ಇಂತಹ ಪ್ರಶ್ನೆಗಳು ಎಕ್ಸಾಮಿಗೆ ಬಂದಾಗ ಹುಡುಗರು ಬರೆಯೋದು ತುಂಬಾ ಕಷ್ಟ ಇರುತ್ತೆ, ಯಾಕಂದ್ರೆ ಅಬ್ಸರ್ವ್ ಮಾಡೋದಿರಲ್ಲ. ಹಾಗಾಗಣ್ಣ, ಅದಕ್ಕೆ ಎಲ್ಲ ಇನ್ಫಾರ್ಮೇಶನ್ ನಾನು ಪುಸ್ತಕದಲ್ಲೂ ಸೇರಿಸಿದ್ದೀನಿ, ಪಾಠದಲ್ಲೂ ಕೂಡ ಮಾಡ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಣ್ಣ? ಜಗದೇಕ ಮಲ್ಲ
ಮಲ್ಲಿಕಾ ಮೋದ ವಿಕ್ರಮ ಸಿಂಹ ಎಂಬ ಬಿರುದನ್ನ ಹೊಂದಿದ್ದ. ಇಮ್ಮಡಿ ಜಯಸಿಂಹ 2019 PSI ಕ್ವಶನ್ ಅಣ್ಣ ಇದು. ನೆಕ್ಸ್ಟ್, ಪಾರಾಮಾರರ ಭೋಜನ ಮುಂಜನ ಸಾವಿಗೆ ಸೇಡನ್ನು ತೀರಿಸಿಕೊಳ್ಳಲು ಕಲಚೂರಿ ಗಾಂಗೆಯ ದೇವ ರಾಜೇಂದ್ರ ಚೋಳರೊಂದಿಗೆ ಸೇರಿ ಜಯಸಿಂಹನ ಮೇಲೆ ದಾಳಿ ಮಾಡಿ ಸೋಲಿಸಿದರು. ಪಾರಾಮಾರರು, ಈಗ ಹೇಳಿದ್ನಲ್ಲ ಹಿಂದೆ, ಸತ್ಯಾಶ್ರಯನ ಕಾಲದಲ್ಲಿ ಪಾರಾಮಾರರ ಮುಂಜನನ್ನ ಸೋಲಿಸಿದ ಅಂತ, ಅವ್ರು ಇವನ್ ಮೇಲ್ ದಾಳಿ ಮಾಡಿ ಸೇಡನ್ನ ತೀರ್ಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಎಕ್ಸಾಮ್ಗೆ ಅಂತ ಇಂಪಾರ್ಟೆಂಟ್ ಅಲ್ಲ. ತಿರುಗಿ ಇವನೇನ್ ಮಾಡ್ತಾನೆ ಜಯಸಿಂಹ, ಪುನಃ ಸೈನ್ಯ ಸಂಘಟನೆಯನ್ನ ಮಾಡಿ ಅವನ ರಾಜಧಾನಿ ದಾರಾ ನಗರಕ್ಕೆ ನುಗ್ಗಿ ಸುಟ್ಟಾಕ್ತಾನೆ. ಹಾಗಾಗಿ ಪಾರಾಮಾರರ ರಾಜಧಾನಿ ಯಾವುದು ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಸೊ ದಾರಾನಗರ ಫಸ್ಟ್ ಸೋಲ್ತಾನೆ, ಆಮೇಲೆ ಸೈನ್ಯ ಸಂಘಟನೆ ಮಾಡಿ ಅವರ ಪ್ರದೇಶಕ್ಕೆ ಹೋಗಿ ಅವರನ್ನೇ ಸೋಲ್ಸಾಕ್ತಾನೆ. ಹಾಗಾಗಿ ಇಲ್ಲಿ ಏನೊಂದು ಪ್ರಶ್ನೆ ಬರಬಹುದು ಎಂದರೆ, ಉತ್ತರ ಭಾರತದ ಯಾವ ರಾಜಮನೆತನದೊಂದಿಗೆ ಕಲ್ಯಾಣಿ ಚಾಲುಕ್ಯರು ನಿರಂತರವಾಗಿ ಸಂಘರ್ಷದಲ್ಲಿದ್ರು ಅಂತ ಕೇಳಿದ್ರೆ ಪಾರಾಮಾರರು. ಕಲ್ಯಾಣಿ ಚಾಲುಕ್ಯರು ನಿರಂತರವಾಗಿ ಹೋರಾಟ ಮಾಡಿದಂತ ಮನೆತನ ಚೋಳ ಮನೆತನ. ಸೊ ಈ ತರ ಸಮಥಿಂಗ್ ಏನಾರ ಡಿಫ್ರೆಂಟ್ ಆಗಿ ಕೇಳಬಹುದು, ಇದುವರೆಗೂ ಕೇಳಿಲ್ಲ. ನೆಕ್ಸ್ಟ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಒಂದನೇ ರಾಜೇಂದ್ರ ಚೋಳ, ಚೋಳರ ಅರಸ ಒಂದನೇ ರಾಜೇಂದ್ರ ಚೋಳನನ್ನ ಮುಸಂಗಿಯಲ್ಲಿ ನಡೆದ ಕದನದಲ್ಲಿ ಜಯಸಿಂಹ ಸೋಲಿಸ್ತಾನೆ. ಅರ್ಥ ಆಯ್ತಪ್ಪ? ಸೊ ನಡೆದ ಜಯಸಿಂಹ ಸೋಲ್ತಾನೆ. ಚಾಳುಕ್ಯ ಪ್ರದೇಶಗಳ ಮೇಲೆ ದಾಳಿ ಮಾಡಿದನು. ಆಗ ಜಯಸಿಂಹನ ದಂಡನಾಯಕ ಚಾವಣರಸ ಚೋಳರ ದಾಳಿಯನ್ನ ಹಿಮ್ಮೆಟ್ಟಿಸಿದನು. ನೋಡಿ, ಅರ್ಥ ಆಗತ್ತರ ಹೇಳ್ತೀನಿ. ಒಂದನೇ ರಾಜೇಂದ್ರ ಚೋಳ ಏನ್ ಮಾಡ್ತಾನೆ, ಮುಸಂಗಿ ಕದನದಲ್ಲಿ ಈತನನ್ನ ಸೋಲಿಸ್ತಾನೆ, ಅಂದ್ರೆ ಸೋಲ್ತಾನೆ. ಎರಡೇ ನಮ್ಮ ಇಮ್ಮಡಿ ಜಯಸಿಂಹ ಸೋಲ್ತಾನೆ. ಆದರೆ ಕಲ್ಯಾಣಿ ಚಾಲುಕ್ಯರ ಪ್ರದೇಶಗಳ ಮೇಲೆ ಇವನ್ ದಾಳಿ ಮುಂದುವರೆಸಿದಾಗ ಇವನ ಜಯಸಿಂಹನ ದಂಡನಾಯಕ ಚಾವಣರಸ ಈ ದಾಳಿಯನ್ನ ಹಿಮ್ಮೆಟ್ಟಿಸ್ತಾನೆ. ಅರ್ಥ ಆಯ್ತಪ್ಪ? ಈ ದಾಳಿಯನ್ನ ಹಿಮ್ಮೆಟ್ಟಿಸ್ತಾನೆ. ಸೊ ಹಾಗಾಗಿ ಈತನ ದಂಡನಾಯಕನ ಹೆಸರೇನು ಅಂತ ಟೀಚರ್ಸ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ನೋಡಿ, ಈಗಳ ಇನ್ಫಾರ್ಮೇಶನ್ PCಗೂ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ರಾಣಿ ಸುಗ್ಗಲದೇವಿ ದೇವರ ದಾಸಿಮಯ್ಯನ ಭಕ್ತೆಯಾಗಿದ್ದಳು. ಇವನ ಹೆಂಡತಿ ಸುಗ್ಗಲದೇವಿ ದೇವರ ದಾಸಿಮಯ್ಯನ ಭಕ್ತೆಯಾಗಿದ್ದಳು. ಅಲ್ಲದೆ ಇವನ ಮತ್ತೊಬ್ಬ ರಾಣಿ ಸೋಮಲಾದೇವಿ ಆಳಂದ 1000 ಎಂಬ ಪ್ರಾಂತ್ಯವನ್ನ ಆಳುತ್ತಿದ್ದಳು. ಹಾಗಾದ್ರೆ ಆಡಳಿತದಲ್ಲಿ ರಾಣಿಯರಿಗೂ ಕೂಡ ಅವಕಾಶವಿತ್ತು ಅಂತಕ್ಕಂಥ ಮಾಹಿತಿ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಬಹಳ ಮುಖ್ಯವಾದದು, ಇಮ್ಮಡಿ ಜಯಸಿಂಹನ ಯಾವ ರಾಣಿ ಆಳಂದ 1000 ಪ್ರಾಂತ್ಯವನ್ನು ಆಳುತ್ತಿದ್ದಳು ಅಂತ ಕೇಳಿದ್ರೆ ಸೋಮಲದೇವಿ. ಇದು ತುಂಬಾ ಡೆಪ್ತ್ ಏನಾರ ಪ್ರಶ್ನೆ ಕೇಳಿದ್ರೆ ಇವೆಲ್ಲ ಕೇಳ್ಬೋದು, ಇಲ್ದಿರೆ ನಾಟ್ ಇಂಪಾರ್ಟೆಂಟ್. ಒಂದ್ಸಲ ನೋಡ್ಕೊಂಡಿರಿ. ಈತನ ಮಗಳು ಅವ್ವಲ ದೇವಿಯನ್ನ ಸೇಹುಣರ ಬಿಲ್ಲಮನಿಗೆ ಕೊಟ್ಟು ವಿವಾಹ ಮಾಡಿದ್ದ. ಹಾಗಾಗಿ ಕಲ್ಯಾಣಿ ಚಾಲುಕ್ಯರಿಗೂ ಮತ್ತು ಸೇಹುಣರಿಗೂ ಬ್ಲಡ್ ರಿಲೇಷನ್ಸ್ ಇತ್ತು, ಅಂದ್ರೆ ವೈವಾಹಿಕ ಸಂಬಂಧವಿತ್ತು. ನೆಕ್ಸ್ಟ್, ಇವನ ಸಹೋದರಿ ಅಕ್ಕದೇವಿ ಕೂಡ ಆಡಳಿತದಲ್ಲಿ ಪಾಲ್ಗೊಂಡು ಕಿಸುಕ್ಕಾಡು 70 ಆಳುತ್ತಿದ್ದಳು. ಜೊತೆಗೆ ಆನಗಲ್ ಕದಂಬರ ಮಯೂರವರ್ಮನನ್ನ ವಿವಾಹವಾಗಿ ರಣಭೈರವಿ ಎಂದು ಹೆಸರಾಗಿದ್ದಳು. ಇದು ಇಂಪಾರ್ಟೆಂಟ್ ಅಣ್ಣ, ಇದುವರೆಗೂ ಕೇಳಿಲ್ಲ ಯಾವ ಎಕ್ಸಾಮ್ ಅಲ್ಲೂ. ಆದರೆ ಇಂತಹ ಪ್ರಶ್ನೆಗಳೇ 2026ರ ಟ್ರೆಂಡ್ ಪ್ರಶ್ನೆಗಳಾಗಬಹುದೆಂದು ನನ್ನ ಊಹೆ. ಕಲ್ಯಾಣಿ ಚಾಲುಕ್ಯರ ಯಾರನ್ನ ರಣಭೈರವಿ ಎಂದು ಕರೆಯುತ್ತಿದ್ದರು ಅಂದ್ರೆ, ಸೊ ಎರಡನೇ ಜಯಸಿಂಹನ ಸಹೋದರಿ ಅಕ್ಕಾದೇವಿಯನ್ನು ರಣಭೈರವಿ ಅಂತ ಕರಿತಾ ಇದ್ರು. ಈಕೆ ಆನಗಲ್ ಕದಂಬರ ಮಯೂರವರ್ಮನನ್ನ ವಿವಾಹವಾಗಿದ್ದಳು. ಅರ್ಥ ಆಯ್ತಪ್ಪ? ಈತನ ಆಸ್ಥಾನ ಕವಿ ವಾದಿರಾಜ ಸಂಸ್ಕೃತದಲ್ಲಿ ಪಾರ್ಶ್ವನಾಥ ಚರಿತೆ, ವಾದಿರಾಜ ಚರಿತೆ ಎಂಬ ಕೃತಿಯನ್ನ ರಚಿಸಿದ. ಪಾಪಗಳ, ನಾನು ಎಲ್ಲಿ ಹೇಳ್ತೀನಿ ನಿಮ್ಗೆ ಕೃತಿಗಳನ್ನ, ಆ ಕೃತಿಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಕೃತಿಗಳನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಅರ್ಥ ಆಯ್ತಾ? ಸೊ ವಾದಿರಾಜನ ಕೃತಿ ಪಾರ್ಶ್ವನಾಥ ಚರಿತೆ, ವಾದಿರಾಜ ಚರಿತೆ. ಸೊ ಇಲ್ಲಿ ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂಥ ದುರ್ಗಸಿಂಹ, ಇವೆಲ್ಲ ಕೇಳಿರ್ಬೋದು. ಕನ್ನಡದಲ್ಲಿ ಪಂಚತಂತ್ರ ಕಥೆಗಳನ್ನ ಬರೆದಂತ ವ್ಯಕ್ತಿ ದುರ್ಗಸಿಂಹ. ಆತ ಏನಾಗಿದ್ದ ಅಂತ ಕೇಳಿದ್ರೆ ಸಂಧಿ ವಿಗ್ರಹಿ. ಮಂತ್ರಿಮಂಡಲದಲ್ಲಿ ಸಂಧಿ ವಿಗ್ರಹಿ ಅಂದ್ರೆ ವಿದೇಶಾಂಗ ಆಡಳಿತವನ್ನ ನೋಡಿಕೊಳ್ಳುವಂತಹ ಅಧಿಕಾರಿ. ಈ ದುರ್ಗಸಿಂಹ ಕನ್ನಡದಲ್ಲಿ ಪಂಚತಂತ್ರ ಕಥೆಗಳನ್ನ ಬರೀತಾನೆ. ನಿಮ್ಗೊಂದು ಹೋಮ್ವರ್ಕ್ ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದವರು ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಏನು ಅಂದ್ರೆ ಸಂಸ್ಕೃತದಲ್ಲಿ ಪಂಚತಂತ್ರ ಕಥೆಗಳನ್ನ ಬರೆದವರು ಯಾರು ಮತ್ತು ಯಾವ ಕಾಲದಲ್ಲಿ? ಸಂಸ್ಕೃತದಲ್ಲಿ ಪಂಚತಂತ್ರ ಕಥೆಗಳನ್ನ ಬರೆದವರು ಯಾರು ಮತ್ತು ಯಾವ ಕಾಲದಲ್ಲಿ ರಚಿತವಾಯಿತು? ಸಂಸ್ಕೃತದಲ್ಲಿ ಪಂಚತಂತ್ರ ಕಥೆಗಳನ್ನ ಬರೆದವರು ಯಾರು ಮತ್ತು ಯಾವ ಕಾಲದಲ್ಲಿ ಇದು ರಚಿತವಾಯಿತು?
ಇಲ್ಲಿವರೆಗೂ ವಿಡಿಯೋ ನೋಡಿರೋರು ಖಂಡಿತ ಕಮೆಂಟ್ ಮಾಡ್ತೀರಾ. ಸೊ ಹಾಗಾಗಿ ದುರ್ಗಸಿಂಹ ಇವನ ಸಂಧಿ ವಿಗ್ರಹಿಯಾಗಿದ್ದು ಕನ್ನಡದಲ್ಲಿ ಪಂಚತಂತ್ರ ಕಥೆಗಳನ್ನ ಬರೀತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ನನ್ ಪ್ರಶ್ನೆ, ಸಂಸ್ಕೃತದಲ್ಲಿ ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರು ಮತ್ತು ಯಾವ ಕಾಲದಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್, ಒಂದನೇ ಸೋಮೇಶ್ವರ 1043 1068. ಈತ ನೋಡಿ, ವೆರಿ ಇಂಪಾರ್ಟೆಂಟ್. ಏನು ಇವರ ಮುಖ್ಯ ರಾಜಧಾನಿ ಕಲ್ಯಾಣ ಇತ್ತು, ಅದನ್ನ ಕಲ್ಯಾಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡವನು. ಸುಮಾರು ಸಲ PC ಎಕ್ಸಾಮಿಗೆ ಕೇಳಿದಾರಪ್ಪ. ವೆರಿ ಇಂಪಾರ್ಟೆಂಟ್. PCಗೆ ಕೇಳಿದ್ದಾರೆ ಅಂದ್ರೆ ಹೈಯರ್ ಎಕ್ಸಾಮ್ಸ್ಗೂ ಇದನ್ನ ಕೇಳ್ತಾರೆ ಅಂತ. ಸೊ ಹಾಗಾಗಿ ಕಲ್ಯಾಣವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಹಾಗಾಗಿ ಕಲ್ಯಾಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ವ್ಯಕ್ತಿ ಯಾರು ಅಂದ್ರೆ ಒಂದನೇ ಸೋಮೇಶ್ವರ. ಅರ್ಥ ಆಯ್ತಪ್ಪ? ಇದನ್ನ ಕೇಳುವ ಸಾಧ್ಯತೆಗಳು ನಿಚ್ಚಳವಾಗಿವೆ. ನೆಕ್ಸ್ಟ್, 1054ರಲ್ಲಿ ಕೊಪ್ಪಂ ಯುದ್ಧ ನಡೆಯುತ್ತೆ. ಕೊಪ್ಪಂ ಯುದ್ಧ ಯಾವ ಯುದ್ಧ? ಕೊಪ್ಪಂ ಯುದ್ಧ ನಡೆಯುತ್ತೆ. ಕುಪ್ಪಮ್ಮು ಅಥವಾ ಕೊಪ್ಪಮ್ಮು ಅಂತಾರೆ. ಯಾರ್ಯಾರಿಗೆ? ಚೋಳ ಅರಸ ರಾಜಾದಿರಾಜ. ಹಾಗಾಗಿ ಕೊಪ್ಪಂ ಯುದ್ಧದಲ್ಲಿ ಯಾರ್ಯಾರಿಗಾಗಿದ್ದು? ಚೋಳ ಅರಸ ರಾಜಾದಿರಾಜ ವರ್ಸಸ್ ಒಂದನೇ ಸೋಮೇಶ್ವರ. ಇವರಿಬ್ರಿಗೂ ನಡೆದು ರಾಜಾದಿರಾಜ ಕೆಳಗಡೆ ಬಿದ್ದು, ಆನೆಯಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿದ ಅಂತಕ್ಕಂಥ ಮಾಹಿತಿ ನಮ್ಗೆ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಸೋತವ್ರು ಯಾರು? ಚೋಳರ ರಾಜಾದಿರಾಜ. ಕೊಪ್ಪಂ ಯುದ್ಧ ಎಷ್ಟರಲ್ಲಾಯ್ತು? 1054. ಕೊಪ್ಪಂ ಯುದ್ಧ ಯಾರ್ಯಾರಿಗಾಯ್ತು? ಒಂದನೇ ಸೋಮೇಶ್ವರ ವರ್ಸಸ್ ಚೋಳರಾಜ ರಾಜಾದಿರಾಜ. ಇಲ್ಲಿ ಸಾವನ್ನಪ್ಪಿದವನು ಯಾರು? ಆನೆಯಿಂದ ಕೆಳಗಡೆ ಬಿದ್ದು ರಾಜಾದಿರಾಜ. ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತವೆ. ಈ ವಿಜಯದ ನೆನಪಿಗಾಗಿಯೇ ಹಣ್ಣಿಗೇರಿಯಲ್ಲಿ ಚೋಳಗೊಂಡ ತ್ರೈಪುರುಷ ಎಂಬ ದೇವಾಲಯವೊಂದನ್ನ ಕಟ್ತಾನೆ. ಚೋಳಗೊಂಡ ತ್ರೈಪುರುಷ ಎಂಬ ದೇವಾಲಯವನ್ನ ನಿರ್ಮಿಸಿದ್ದು ಒಂದನೇ ಸೋಮೇಶ್ವರ. ಯಾವ ಯುದ್ಧದ ಗೆಲುವಿಗಾಗಿ ಅಂದ್ರೆ ಚೋಳರ ಮೇಲಿನ ಯುದ್ಧದ ಗೆಲುವಿಗಾಗಿ. ಅರ್ಥ ಆಗ್ತದಪ್ಪ? ಪಾಠ ನೀಟಾಗಿ ಅರ್ಥ ಆಗ್ತದ? ಸೊ ವೆರಿ ಗುಡ್. ಈ ವಿಡಿಯೋ ನೋಡಿ, ಪುಸ್ತಕ ತೆಗೆದು ಒಂದೆರಡು ಸಲ ರಿವಿಷನ್ ಮಾಡಿ. ಅಲ್ಲಿಗೆ ಈ ಚಾಪ್ಟರ್ ನಿಮ್ಗೆ ತಲೆ ಕೂಟ್ಬಿಡುತ್ತೆ. ರಾಜಾದಿರಾಜನ ನಂತರ ಎರಡನೇ ರಾಜೇಂದ್ರ ಚೋಳನ ವಿರುದ್ಧವೂ ಹೋರಾಡಿದ ಮಾಹಿತಿ ಇದೆ. ಎಕ್ಸಾಮಿಂಗ್ ನಾಟ್ ಇಂಪಾರ್ಟೆಂಟ್. ಪಾರಾಮಾರರ ಭೋಜ ಈತನ ಮೇಲೆ ದಾಳಿ ಮಾಡಿ ಯುದ್ಧದಲ್ಲಿ ಸಾವನ್ನಪ್ಪಿದ ಅಂತ ಹೇಳ್ತಾರೆ. ಇದು ಎಕ್ಸಾಮಿಂಗ್ ನಾಟ್ ಇಂಪಾರ್ಟೆಂಟ್. ಬಿಕಾಸ್ ಪಾರಾಮಾರರೊಂದಿಗೆ ಹೋರಾಟ ಮಾಡದ ಅನ್ನೋದು ಇಂಪಾರ್ಟೆಂಟ್. ಬಟ್ ಇದೆಲ್ಲ ಏನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಈಗ ಹೇಳ್ತೀನಲ್ಲ, ಈ ಕಂಟೆಂಟ್ ಇಂಪಾರ್ಟೆಂಟ್. ಯಾಕಂದ್ರೆ ಇವನ್ಗೇನೋ ಗುಣಪಡಿಸಲಾಗದ ಕಾಯಿಲೆ ಇತ್ತು. ಹಾಗಾಗಿ 1068ರಲ್ಲಿ ಏನ್ ಮಾಡ್ತಾನೆ? ಕುರುವತ್ತಿಯ ಬಳಿ ತುಂಗಾಭದ್ರಾ ನದಿಯಲ್ಲಿ ಮುಳುಗಿ ಸಾವನ್ನಪ್ತಾನೆ. ಈ ಮಾಹಿತಿ ಬಳ್ಳಿಗಾವೆಯಲ್ಲಿ ದೊರೆತಿರುವ ಶಾಸನದಲ್ಲಿದೆ. ಹಾಗಾಗಿ ಬಳ್ಳಿಗಾವೆ ಶಾಸನ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳ್ಬೋದು? ಕಲ್ಯಾಣಿ ಚಾಲುಕ್ಯರಿಗೆ. ಒಂದ್ ವೇಳೆ ರಾಷ್ಟ್ರಕೂಟರ ಯಾವೋ 2 ಶಾಸನಗಳನ್ನ ಕೊಟ್ಟು ಅದರಲ್ಲಿ ಬಳ್ಳಿಗಾವೆ ಶಾಸನನು ಆಪ್ಷನ್ ಆಗಿದೆ. ರಾಷ್ಟ್ರಕೂಟರಿಗೆ ಸಂಬಂಧಿಸಿದ ಶಾಸನ ಯಾವುದು ಅಂತ ಕೇಳಿದ್ರೆ ನಿಮಗ್ ಗೊತ್ತಿಲ್ಲ ಅಂತ ಇಟ್ಕೊಳ್ರಿ. ಆಪ್ಷನ್ ಆಗಿ ಬಳ್ಳಿಗಾವೆ ಇತ್ತು ಅಂತ ಇಟ್ಕೊಳ್ರಿ. ಅದು ಯಾರಿಗ್ ಸೇರಿಲ್ಲ? ರಾಷ್ಟ್ರಕೂಟರಿಗೆ ಸೇರಿಲ್ಲ. ಯಾರಿಗ್ ಸೇರಿದೆ? ಕಲ್ಯಾಣಿ ಚಾಲುಕ್ಯರಿಗೆ ಸೇರಿದೆ. ಹಂಗಾಗಿ ಈಗ ರಾಷ್ಟ್ರಕೂಟರ ಶಾಸನ ಯಾವುದು ಅಂತ ಗೆಸ್ ಮಾಡ್ಬೋದಲ್ಲ. ಸಮ್ ಟೈಮ್ ಸರಿ ಉತ್ತರಗಳನ್ನ ಗುರುತಿಸುವ ಪ್ರಯತ್ನವನ್ನ ಮಾಡಿ. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ತಪ್ಪು ಉತ್ತರವನ್ನಾದರೂ ಗುರುತಿಸಬಹುದಾ ಎಂದು ನೋಡಿ. ಯಾವುದು ತಪ್ಪಾಗಿರ್ತದೋ ಅದ್ ಬಿಟ್ಟು ಉಳಿದಿರದೆ ಸರಿಯಾದಂತ ಉತ್ತರಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಓದಿದ್ರೆ ಯಾವುದೋ ಮೂಲಕ ಜ್ಞಾನ ನೆನಪಿಗೆ ಬರುತ್ತೆ. ಈ ಪಾಯಿಂಟ್ ಇಂಪಾರ್ಟೆಂಟ್. ಗುಣಪಡಿಸಲಾಗದ ರೋಗದಿಂದ ಈತ ಬಳಲುತ್ತಿದ್ದು, ಆ ಕಾಯಿಲೆಯಿಂದ ಬಳಲುತ್ತಿದ್ದರಿಂದ ಕುರುವತ್ತಿಯ ಬಳಿ ತುಂಗಾಭದ್ರಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ ಅಂತಕ್ಕಂಥ ಮಾಹಿತಿ ಬಳ್ಳಿಗಾವೆ ಶಾಸನದಲ್ಲಿ ಕಂಡು ಬರುತ್ತದೆ. ಇವನಿಗೆ 8 ಪತ್ನಿಯರಿದ್ರು ಅಂತ ಹೇಳ್ತಾರೆ. ಯಾರು? ಬಾಚಲಾದೇವಿ, ಚಂದಲಕಟ್ಟೆ, ಕೇತಲಾದೇವಿ, ಲೀಲಾದೇವಿ, ಲಚ್ಚಾದೇವಿ, ಮೈಳಲಾದೇವಿ, ಹೊಯ್ಸಳಾದೇವಿ, ಚಾಮಲಾದೇವಿ. ಅಷ್ಟೇನ್ ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ರಿ, ಅಷ್ಟೇ ಒಂದ್ಸಲ ನೋಡ್ಕೊಳ್ರಿ. ನೆಕ್ಸ್ಟ್, ಇಮ್ಮಡಿ ಸೋಮೇಶ್ವರ. ಈತನು ಕೂಡ ರಾಜೇಂದ್ರ ಚೋಳನೊಂದಿಗೆ ಹೋರಾಡ್ತಾನೆ. ಕಾಲಾನುಕ್ರಮಕ್ಕೆ ಬಂದ್ರೆ ಬರ್ಬೋದು, ಇಲ್ದಿರಿ ಇವನ್ನೇನ್ ಕೇಳಲ್ಲ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 6ನೇ ವಿಕ್ರಮಾದಿತ್ಯ ಕಾಲಾನುಕ್ರಮಕ್ಕೆ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಇಸ್ವಿ ವೆರಿ ಇಂಪಾರ್ಟೆಂಟ್. 1076ರಿಂದ 1127 ಸಾಮಾನ್ಯ ಶಕ ವರ್ಷ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈತ ಕಲ್ಯಾಣಿ ಅರಸರ ಶ್ರೇಷ್ಠ ದೊರೆ, ಕಲ್ಯಾಣಿ ಚಾಲುಕ್ಯರ ಶ್ರೇಷ್ಠ ದೊರೆ. ಇವರ ಬಿರುದುಗಳು ನೋಡ್ರಿ, ನೋಟ್ ಮಾಡ್ಕೊಳ್ರಿ. ತ್ರಿಭುವನಮಲ್ಲ, ಪೆರ್ಮಾಡಿದೇವ, ತ್ರಿಭುವನಮಲ್ಲ ಪೆರ್ಮಾಡಿದೇವ ಎಂಬ ಬಿರುದನ್ನು ಹೊಂದಿದ್ದ. ಈತ ತಾನು ಅಧಿಕಾರಕ್ಕೆ ಬಂದ ಸವಿ ನೆನಪಿಗಾಗಿ 1076ರಲ್ಲಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾಕೆ ಸರ್ ಹಿಂಗ್ ಹೇಳ್ತೀರಾ ಅಂದ್ರೆ ನಿಮ್ಮ ಮನಸ್ ಮುಟ್ಲಿ ಅಂತ ಹೇಳ್ತೀನಿ ಅಷ್ಟೇಪ್ಪ. ನಂಗೆ ರಿಪೀಟ್ ಮಾಡೋ ಉದ್ದೇಶ ಅಲ್ಲ ಕಣೋ. ಯಾಕಂದ್ರೆ ಇದು ಆಫ್ಲೈನ್ ಕ್ಲಾಸ್ ಅಲ್ಲ. ಅರ್ಥ ಆಯ್ತಿಂದ್ರಪ್ಪ ಅಂತ ಕೇಳಕ್ಕೆ.
ಪಾಪ ನಾನು ಏನ್ ಹೇಳ್ತೀನೋ ಮುಕ್ಕಿ ನೀವು ಕೇಳಿಸ್ಕೊಂತಿರ್ತೀರಾ. ನಿಮ್ಗೆ ಏನ್ ಫೀಲ್ ಆಗುತ್ತೋ ಅದು ನನಗೆ ಗೊತ್ತಾಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಅನ್ನೋದು ನಿಮ್ಮ ಹೃದಯಕ್ಕೆ ಹೋಗ್ಲಿ. ಕೋಚಿಂಗ್ ತಾಂದೇ ಇರ್ತಕ್ಕಂಥ ಬಹಳಷ್ಟು ಬಡ ಮಕ್ಳು ಹಳ್ಳಿಲಿದ್ದೀರಾ, ಮೂಲೆಯಲ್ಲಿದ್ದೀರಾ. ಸಾಕಷ್ಟು ಜನ ವಾಟ್ಸ್ಆಪ್ ಮೂಲಕ ನನಗೆ ಮೆಸೇಜ್ ಮಾಡಿದ್ದೀರಾ, ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್ ನೀವು ಹೇಳ್ತಾ ಇರೋದು ಅಂತ. ಮತ್ತೆ ನೀವು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಲ್ಲ ಸರ್, ಅವಾಗ ನಮ್ ಕಾನ್ಸಂಟ್ರೇಷನ್ ಹೋಗುತ್ತೆ ಅಂತ. ಆ ಕಾರಣಕ್ಕೋಸ್ಕರವಾಗಿ ನಾನು ಏನ್ ಮಾಡ್ತೀನಿ, ತುಂಬಾ ಇಂಪಾರ್ಟೆಂಟ್ ಇರೋದ್ನ ಈ ತರ ಸ್ವಲ್ಪ ಡ್ರ್ಯಾಗ್ ಮಾಡಿ ಹೇಳ್ತೀನಿ. ಈಗ ಆಲ್ರೆಡಿ ಚೆನ್ನಾಗಿ ಓದಿರ್ತಕ್ಕಂಥ ಮಕ್ಕಳು ಬೇಜಾರ್ ಮಾಡ್ಕೊಂಬೇಡಿ, ನಾನು ಆ ಮಕ್ಕಳನ್ನ ಮನ್ಸಲ್ಲಿ ಇಟ್ಕೊಂಡು ಹೇಳ್ತೀನಿ. ಈತ ತಾನು ಅಧಿಕಾರಕ್ಕೆ ಬಂದ ಸವಿನೆನಪಿಗಾಗಿ 1070 ಫೆಬ್ರವರಿ 26 ಫೆಬ್ರವರಿ 26ರಂದು ನೋಡಿ ವೆರಿ ಇಂಪಾರ್ಟೆಂಟ್, ಚಾಳುಕ್ಯ ವಿಕ್ರಮಶಕೆಯನ್ನ ಪ್ರಾರಂಭಿಸಿದ. ಇದು ಸುಮಾರು 100 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 1076ರಲ್ಲಿ ಫೆಬ್ರವರಿ 26ರಂದು ಚಾಳುಕ್ಯ ವಿಕ್ರಮಶಕೆಯನ್ನ ಪ್ರಾರಂಭಿಸಿದ. ಈ ಶಕೆಗಳ ಬಗ್ಗೆ ಏನ್ಷಿಯಂಟ್ ಹಿಸ್ಟ್ರಿಯ ಕೊನೆಯ ಭಾಗದಲ್ಲಿ ಯಾವ್ಯಾವ ಶಕೆ ಯಾವಾಗ ಜಾರಿಗೆ ಬಂತು ಅಂತ, ಹೊಸ ಸಂವತ್ಸರಗಳು ಯಾವಾಗ ಜಾರಿಗೆ ಬಂತು ಅಂತ ಒಂದು ನಾನೇನ್ ಮಾಡಿದೀನಿ, ಬಾಕ್ಸ್ ಮಾಡಿ ಕೊಟ್ಟಿದ್ದೀನಿ. ಮ್ಯಾಥ್ಯೂ ಫಾಲೋಯಿಂಗ್ಗೆ ಕೇಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಾಕ್ಸ್ ಅನ್ನ ಒಂದ್ಸಲಿ ನೋಡ್ಕೊಳ್ಳಿ. ಯಾವ್ದ್ರಲ್ಲಿ? ಹಿಸ್ಟ್ರಿ ಬುಕ್ ಅಲ್ಲಿ, ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಈ ಚಾಳುಕ್ಯ ಶಕೆ, ಕೇರಳ ಶಕೆ, ಶಕ ವರ್ಷ ಇವನ್ನೆಲ್ಲವನ್ನ ಒಂದು ಗುಪ್ತ ಶಕೆ ಇವೆಲ್ಲ ಯಾವ್ಯಾವ ವರ್ಷ ಜಾರಿಗೆ ಬಂದು ಅನ್ನೋದನ್ನ ಲಿಸ್ಟ್ ಔಟ್ ಮಾಡಿ ಏನ್ಷಿಯಂಟ್ ಹಿಸ್ಟ್ರಿ ಮುಗಿಬೇಕಾದ್ರೆ ಕೊನೆಯ ಒಳಗಡೆ ಒಂದು ಬಾಕ್ಸ್ ಮಾಡ್ಕೊಟ್ಟಿದ್ದೀನಿ. ದಯಮಾಡಿ ಒಂದ್ಸಲ ನೋಡ್ಕೊಳ್ರಿ, ಮ್ಯಾಥ್ಯೂ ಫಾಲೋಯಿಂಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಸೈನಿಕ ಸಾಧನೆಗಳು. ಈತನ ಅಧಿಕಾರಕ್ಕೆ ಬಂದಾಗ ಸಹೋದರ 4ನೇ ಜಯಸಿಂಹ ಅಧಿಕಾರಕ್ಕೆ ಬಂದ, ಇದು ದಂಗೆ ಮಾಡ್ದ, ಆತನನ್ನ ಸೋಲಿಸಿ ಕ್ಷಮಿಸ್ತಾನೆ, ಬನವಾಸಿಯ ಪ್ರಾಂತ್ಯಾಧಿಕಾರಿಯಾಗಿ ಮಾಡ್ತಾನೆ. ಸಹೋದರ 4ನೇ ಜಯಸಿಂಹನನ್ನ ಸೋಲಿಸಿ ಕ್ಷಮಿಸಿ ಬನವಾಸಿಯ ಪ್ರಾಂತ್ಯಾಧಿಕಾರಿಯಾಗಿ ಮಾಡ್ತಾನೆ. ಹಾಗಾಗಿ 6ನೇ ವಿಕ್ರಮಾದಿತ್ಯನ ವಿರುದ್ಧ ದಂಗೆ ಎದ್ದ ಸಹೋದರ ಯಾರು ಅಂತ ಕೇಳಿದ್ರೆ 4ನೇ ಜಯಸಿಂಹ. ನೆಕ್ಸ್ಟ್ ಅಗೈನ್ ನೋಡಿ, ಪಾರಾಮರರೊಂದಿಗೆ ಗಲಾಟೆ ಮುಂದುವರಿಯುತ್ತೆ. ಉದಯಾದಿತ್ಯನನ್ನ ಸೋಲಿಸಿ ದಾರನಗರವನ್ನ ಲೂಟಿ ಮಾಡ್ತಾನೆ. ಆಸ್ ಯೂಶುವಲಿ ಇದನ್ನ ಏನ್ ಕೇಳೋ ಸಾಧ್ಯತೆ ಕಡಿಮೆ. ನೆಕ್ಸ್ಟ್ ಉದಯಾದಿತ್ಯನ ನಂತರ ಅವನ ಮಕ್ಕಳಲ್ಲಿ ಸಾಮ್ರಾಜ್ಯಕ್ಕೆ ಅತಕ್ಕಲ ಉಂಟಾದಾಗ ಆತ ಯಾರು, ಜಗದ್ದೇವನ ಪರವಾಗಿ, 6ನೇ ವಿಕ್ರಮಾದಿತ್ಯ ಜಗದ್ದೇವನ ಪರವಾಗಿ ಮತ್ತೊಮ್ಮೆ ದಾರಾನಗರದ ಮೇಲೆ ದಾಳಿ ಮಾಡಿ ಜಗದ್ದೇವನಿಗೆ ಸಾಮ್ರಾಜ್ಯವನ್ನ ದೊರಕಿಸ್ಕೊಡ್ತಾನೆ. ಹೈಯರ್ ಎಕ್ಸಾಮ್ಸ್ ಹುಡುಗರು ಈ ಸ್ಟೋರಿನ ಒಂದ್ಸಲ ನೋಡ್ಕೊಳ್ಳಿ. ಉತ್ತರದ ಗೂರ್ಜ ರಾಜ ಸಿಂಧುರಾಜನನ್ನ, ತ್ರಿಪುರಿಯ ಕರ್ಣನನ್ನ, ಕಳಚೂರಿಯ ಜಾಜಲ್ಲ ದೇವನನ್ನ ಸೋಲಿಸ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ರೆಡ್ ಮಾರ್ಕ್ ಅಲ್ಲಿ ಹೈಲೈಟ್ ಮಾಡಿದೀನಿ ನಾನು ಇದನ್ನ. ಯಾಕಂದ್ರೆ ಉತ್ತರ ಭಾರತದ ಯಾವ ರಾಜರುಗಳನ್ನ ನಮ್ಮ ವಿಕ್ರಮಾದಿತ್ಯ ಸೋಲಿಸಿದ ಎಂಬ ಮಾಹಿತಿ ಹೈಯರ್ ಎಕ್ಸಾಮ್ಸ್ ಅಲ್ಲಿ ಕೇಳುವ ಸಾಧ್ಯತೆಗಳಿದೆ. ಈಗ ಪಾರಾಮಾರರ ಉದಯಾದಿತ್ಯನನ್ನ ಸೋಲಿಸಿದ ಅಂತ ಮಾಹಿತಿ ಕೊಟ್ಟೆ. ಅದಾದ್ಮೇಲೆ ನೋಡಿಲಿ, ಉತ್ತರದ ಗೂರ್ಜ ರಾಜ, ಸಿಂಧು ರಾಜ, ತ್ರಿಪುರಿಯ ಕರ್ಣ, ಕಳಚೂರಿಯ ಜಾಜಲ್ಲ ದೇವ ಇವರೆಲ್ಲರನ್ನ ಸೋಲಿಸ್ತಾನೆ. ಇದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ರಿ ಅಥವಾ ಬುಕ್ ಅಲ್ಲಿ ಹೈಲೈಟ್ ಮಾಡ್ಕೊಳ್ರಿ. ನೆಕ್ಸ್ಟ್ 2 ಬಾರಿ ಕರ್ಹಾಡದ ಶಿಲಹಾದರರ ವಿರುದ್ಧ ಹೋರಾಡಿ ಭೋಜರಾಜನನ್ನ ಸೋಲಿಸಿದ. ಚೋಳರಿಂದ ವೆಂಗಿಯನ್ನ ವಶಪಡಿಸಿಕೊಂಡ ಈತ ಕಂಚಿಯವರೆಗೂ ದಾಳಿ ಮಾಡಿ ವಿಕ್ರಮ ಚೋಳನನ್ನ ಸೋಲಿಸಿದ. ಚೋಳರೊಂದಿಗೂ ಇವ್ರಿಗೂ ರೆಗ್ಯುಲರ್ ಆಗಿ ಏನಾಗ್ತಾ ಇತ್ತು, ಅದು ಸಂಘರ್ಷ ಆಗ್ತಾನೆ ಇತ್ತು. ನೆಕ್ಸ್ಟ್ ನಂತರ ಅಧಿಕಾರಕ್ಕೆ ಬಂದ ಕುಲೋತ್ತುಂಗ ಚೋಳನನ್ನ ತಮ್ಮ ಸಾಮರ್ಥ್ಯಗಳ ಮಿತಿಯನ್ನು ಅರಿತು ವಿಕ್ರಮಾದಿತ್ಯನೊಂದಿಗೆ ಸಂಧಾನ ಮಾಡ್ಕೊಂಡ. ಅಂದ್ರೆ ಚೋಳರು ಏನ್ ಮಾಡಿದ್ರು, ಇವ್ರ ಜೊತೆ ಹೋರಾಡೋದ್ ಬಿಟ್ಬಿಟ್ರು, ಸಂಧಾನಕ್ಕೆ ಬಂದ್ರು. ಹಾಗಾಗಿ ಸಂಘರ್ಷಗಳು ಅಂತ್ಯ ಆದೋ. ಏನು ಆರಂಭದಿಂದ ಕಲ್ಯಾಣಿ ಚಾಲುಕ್ಯರಿಗೂ ಚೋಳರಿಗೂ ನಿರಂತರವಾಗಿ ಸಂಘರ್ಷ ನಡೀತಾ ಇತ್ತು, ಅದು ಯಾರ ಕಾಲದಲ್ಲಿ ಎಂಡ್ ಆಯ್ತು ಅಂತ ಕೇಳಿದ್ರೆ 6ನೇ ವಿಕ್ರಮ ಕಾಲದಲ್ಲಿ ಎಂಡ್ ಆಗಿ ಸೊ ಒಂದು ಸಂಬಂಧಗಳು ಪ್ರಾರಂಭ ಆಗ್ತವೆ, ಸ್ನೇಹ ಪ್ರಾರಂಭ ಆಗುತ್ತೆ. ಅದಕ್ಕೆ ಕಾರಣ ಕುಲೋತ್ತುಂಗ ಚೋಳ 6ನೇ ವಿಕ್ರಮಾದಿತ್ಯನ ವಿರುದ್ಧ ಹೋರಾಡಿದ್ರೆ ಸೋಲ್ತೀವಿ ಅಂತ ಗೊತ್ತಿದ್ದು ಸಂಧಾನ ಮಾಡ್ಕಂತಾನೆ. ನೆಕ್ಸ್ಟ್ ಚೋಳರ ವಿರುದ್ಧ ಹೋರಾಡಿ ಸಿಂಹಳ ರಾಜ ವಿಜಯಬಾಹುವಿನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕೂಡ ಕಳುಹಿಸ್ತಾನೆ. ನೆಕ್ಸ್ಟ್ ಹಾಗಾಗಿ 6ನೇ ವಿಕ್ರಮಾದಿತ್ಯನ ಯಾವ ರಾಯಭಾರಿ ಸಿಂಹಳಕ್ಕೆ ಭೇಟಿ ನೀಡಿದ ಅಂತ ಕೇಳಿದ್ರೆ, ಯಾವ ಆಸ್ಥಾನಕ್ಕೆ? 6ನೇ ವಿಕ್ರಮಾದಿತ್ಯನ ರಾಯಭಾರಿ ಸಿಂಹಳದ ಯಾವ ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅಂತ ಕೇಳಿದ್ರೆ ವಿಜಯಬಾಹುವಿನ ಆಸ್ಥಾನಕ್ಕೆ. ಸಿಂಹಳ ಅಂದ್ರೆ ಇವತ್ತಿನ ಶ್ರೀಲಂಕಾ. ಅರ್ಥ ಆಯ್ತಪ್ಪ? ಸೊ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಈಗ ಹೇಳೋದು. ಹೊಯ್ಸಳ ಅರಸ ವಿಷ್ಣುವರ್ಧನ. ಹಾಗಾದ್ರೆ 6ನೇ ಸಮಕಾಲೀನ ಹೊಯ್ಸಳ ಅರಸ ಯಾರು ಅಂತ ಕೇಳ್ತಾರೆ, ವಿಷ್ಣುವರ್ಧನನು ಕೂಡ ಸಾಂಸ್ಕೃತಿಕವಾಗಿ 6ನೇ ವಿಕ್ರಮಾದಿತ್ಯನಷ್ಟೇ ಬಲಿಷ್ಠ. ಹೊಯ್ಸಳರ ಪ್ರಸಿದ್ಧ ದೊರೆ
ಹಾಗಾಗಿ ಇದು ಎಕ್ಸಾಮಿಗೆ ಕೇಳುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಕಂದಮ್ಗಳ ಇದು ಪಿಸಿಗೂ ಕೇಳ್ಬೋದು, ಕೆಎಸ್ಗೂ ಕೇಳ್ಬೋದು. ಅರ್ಥ ಆಯ್ತಪ್ಪ? ನೋಡಿ, ನೊಳಂಬವಾಡಿ ಗೆದ್ದು ತುಂಗಭದ್ರೆಯನ್ನ ದಾಟಿ 1118ರಲ್ಲಿ ಸೇನಾನಿ ಗಂಗರಾಜನ ನೇತೃತ್ವದಲ್ಲಿ ಕಣ್ಣೇಗಾಲಕದನದಲ್ಲಿ ವಿಕ್ರಮ ಸೇನೆಯನ್ನ ಸೋಲಿಸಿದ. ಅಂದ್ರೆ ಅರ್ಥ ಆಗತ್ತರ ಹೇಳ್ತೀನಿ ನೋಡ್ರಿ. ಈ ವಿಷ್ಣುವರ್ಧನ ಇದರ ಹೊಯ್ಸಳ ದೊರೆ ವಿಷ್ಣುವರ್ಧನ ಕಲ್ಯಾಣಿ ಚಾಲುಕ್ಯರ ಸಾಮಂತ, ಇಲ್ಲಿವರೆಗೂ 6ನೇ ವಿಕ್ರಮಾದಿತ್ಯನಿಗೂ ಸಾಮಂತ. ಈತ ಏನ್ ಮಾಡ್ತಾನೆ, 6ನೇ ವಿಕ್ರಮಾದಿತ್ಯ ಉತ್ತರ ಭಾರತದ ಮೇಲೆ ದಾಳಿ ಮಾಡಿದಾಗ ಇವನ ದಂಡನಾಯಕ ಗಂಗರಾಜ ಏನ್ ಮಾಡ್ತಾನೆ, ಕಣ್ಣೇಗಾಲ ಕದನದಲ್ಲಿ ವಿಕ್ರಮಾದಿತ್ಯನ ಸೈನ್ಯವನ್ನ ಸೋಲಿಸ್ತಾನೆ. ಅಂದ್ರೆ ಗೆದ್ದೋರು ಯಾರು? ವಿಷ್ಣುವರ್ಧನ ಯಾರು? ಹೊಯ್ಸಳರ ಪ್ರಸಿದ್ಧ ದೊರೆ ಮತ್ತು ಕಲ್ಯಾಣಿ ಚಾಲುಕ್ಯರ ಸಾಮಂತ. ಉತ್ತರ ಭಾರತದ ದಾಳಿಗೆ ವಿಕ್ರಮಾದಿತ್ಯ ಹೋದಂತ ಸಂದರ್ಭದಲ್ಲಿ ವಿಷ್ಣುವರ್ಧನನ ದಂಡನಾಯಕ ಗಂಗರಾಜ ಕಣ್ಣೇಗಾಲ ಕದನದಲ್ಲಿ, ಪ್ಲೇಸ್ ಇಸ್ ವೆರಿ ಇಂಪಾರ್ಟೆಂಟ್, 6ನೇ ವಿಕ್ರಮಾದಿತ್ಯನ ಸೈನ್ಯವನ್ನ ಸೋಲಿಸ್ತಾನೆ. ಈಗ ಉತ್ತರ ಭಾರತದಿಂದ ಇಮಿಡಿಯೇಟ್ ವಾಪಸ್ ಬಂದಂತ, ಯಾಕಂದ್ರೆ ತನ್ನ ಸಾಮ್ರಾಜ್ಯದಲ್ಲಿ ಆತಿದಂತ ಸಾಮಂತರು, ಬಂಡೆದ್ದ ಸಾಮಂತರನ್ನ ಸೋಲಿಸಲು ಉತ್ತರ ಭಾರತದಿಂದ ಹಿಂದಿರುಗಿದಂತ 6ನೇ ವಿಕ್ರಮಾದಿತ್ಯ 1122ರಲ್ಲಿ ಹಲಸೂರು ಮತ್ತು ಹೊಸಬೀಡು ಕದನದಲ್ಲಿ ವಿಷ್ಣುವರ್ಧನನ ಸೈನ್ಯವನ್ನ ಸೋಲಿಸ್ತಾನೆ. ಅಂದ್ರೆ ಉತ್ತರ ಭಾರತದಿಂದ ವಾಪಸ್ ಬಂದು ಹಲಸೂರು ಹೊಸಬೀಡು ಕದನದಲ್ಲಿ ವಿಷ್ಣುವರ್ಧನನ ಸೋಲಿಸ್ತಾನೆ. ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ರೆಡ್ ಮಾರ್ಕ್ ಅಲ್ಲಿ ಕೊಟ್ಟಿರ್ತೀನಿ, ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಅಂತ ಟೈಪಿಂಗ್ ಮಾಡ್ಬೇಕಾದ್ರೆ. ಸ್ನೇಹಿತರೆ, ಹಾಗಾಗಿ ಕಣ್ಣೇಗಾಲ ಕದನದಲ್ಲಿ ವಿಕ್ರಮನ ಸೈನ್ಯ ಸೋತರು ಕೂಡ ಹಲಸೂರು ಹೊಸಬೀಡು ಕದನದಲ್ಲಿ ವಿಷ್ಣುವರ್ಧನ ಮತ್ತೆ ಸೋಲ್ಬೇಕಾದ್ರಿಂದ ವಿಷ್ಣುವರ್ಧನ ಚಾಳುಕ್ಯರ ಮಹಾಮಂಡಲೇಶ್ವರನಾಗಿ ಮುಂದುವರಿತಾನೆ. ಅಂದ್ರೆ ಚಾಲುಕ್ಯರ ಮಹಾ ಸಾಮಂತ ಯಾರು ಅಂದ್ರೆ ವಿಷ್ಣುವರ್ಧನ ಜೀವಿತಾವಧಿ ಪೂರ್ತಿ 6ನೇ ವಿಕ್ರಮಾದಿತ್ಯನ ಸಾಮಂತನಾಗಿಯೇ ಮುಂದುವರಿಬೇಕಾಗುತ್ತೆ. ಆತ ಇಂಡಿಪೆಂಡೆಂಟ್ ಕಿಂಗ್ ಅಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್, ವೈವಾಹಿಕ ಸಂಬಂಧಗಳು. ಕಲ್ಯಾಣಿ ಚಾಲುಕ್ಯರಿಗೂ ಮತ್ತು ಯಾರ್ಯಾರೊಂದಿಗೆ ವಿವಾಹವಾಗಿತ್ತು ಅಂದ್ರೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಅಪ್ಪ. ನಮ್ಗೆ ಕೆಪಿಎಸ್ಸಿ ಬರೀ ಇಂಥ ಪ್ರಶ್ನೆಗಳನ್ನೇ ಆಯ್ತು ಕೊಡೋದು. ಕೆಪಿಎಸ್ಸಿ ವಿಶೇಷವಾಗಿ ಶಿಲಹಾರರ ಅಪರಾಜಿತನ ಮಗಳಾದ ಚಂದ್ರಲೇಖ ಅಥವಾ ಚಂದಲಾದೇವಿ ಎಂಬುವಳನ್ನ ಈತ ವಿವಾಹವಾಗಿದ್ದ. 6ನೇ ವಿಕ್ರಮಾದಿತ್ಯನ ಪತ್ನಿ ಚಂದ್ರಲೇಖ ಅಥವಾ ಚಂದಲಾದೇವಿ ಯಾವ ಮನೆತನಕ್ಕೆ ಸೇರಿದ್ದಳು? ಶಿಲಹಾರರು. ಯಾರ ಮಗಳು? ಅಪರಾಜಿತನ ಮಗಳು. ಈಕೆ ಯಾಕೆ ಇಂಪಾರ್ಟೆಂಟ್ ಆಗ್ತಾಳೆ ಅಂದ್ರೆ, ನೃತ್ಯ ಸಂಗೀತಗಳಲ್ಲಿ ನೃತ್ಯ ವಿಶಾರದೆ, ಡ್ಯಾನ್ಸ್ ಹೊಲ್ದ್ಬಿಟ್ಟಿದ್ದಕ್ಕೆ ನೃತ್ಯ ವಿಶಾರದೆ, ಅಭಿನಯದಲ್ಲಿ ಸರಸ್ವತಿ ಎಂಬ ಬಿರುದನ್ನ ಹೊಂದಿದಳು. ವೆರಿ ವೆರಿ ಇಂಪಾರ್ಟೆಂಟ್, ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳಿದಾಳೆ. ನೆಕ್ಸ್ಟ್, ಈತನ ಮಗಳಾದ 6ನೇ ವಿಕ್ರಮಾದಿತ್ಯನ ಮಗಳಾದ ಮೃಳಲಾದೇವಿಯನ್ನ ಗೋವೆಯ ಕದಂಬ ಮನೆತನದ 2ನೇ ಜಯಕೇಶಿಗೆ, ಮತ್ತೊಬ್ಬ ಮಗಳು ನಾಗಲಾದೇವಿಯನ್ನ ಕಲಚೂರಿ ಪೆರಾಡಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಎಕ್ಸಾಮ್ಗೆ ಕೆಪಿಎಸ್ಸಿಲಿ ಫೋಕಸ್ ಮಾಡಿ, ಗ್ರೂಪ್ ಸಿ ಹುಡುಗರು ಕೆಪಿಎಸ್ಸಿ ಫೋಕಸ್ ಮಾಡಿ ಕೇಳುವ ಸಾಧ್ಯತೆ ಇರುತ್ತೆ. ಈ ನಾಗಲಾದೇವಿಯ ಮಗನಾದ ಬಿಜ್ಜಳನೆ ಮುಂದೆ ಕಲಚೂರಿ ಮನೆತನವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಈ ನಾಗಲಾದೇವಿ ವೆರಿ ವೆರಿ ಇಂಪಾರ್ಟೆಂಟ್. ಈ ಪೇಜ್ ಒಂದ್ಸಲಿ ನೀಟಾಗಿ ಪೇಜ್ ಮಾಡಿ ಓದ್ಕೊಳ್ರಪ್ಪ, ನೀಟಾಗಿ ಓದ್ಕೊಳ್ರಪ್ಪ. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲ ಬುಕ್ ನಿಮ್ಮ ಹತ್ರ ಇದ್ರೆ ಈ ಪೇಜ್ ಹೋಗಿ ಇಂಪಾರ್ಟೆಂಟ್ ನೋಡ್ಕೊಳ್ರಮ್ಮ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, 6ನೇ ವಿಕ್ರಮಾದಿತ್ಯನಿಗೆ 12 ಜನ ಪತ್ನಿಯರಿದ್ರು. ಚಂದ್ರಲೇಖ, ಸಾವುಲಾದೇವಿ, ಪದ್ಮಲಾದೇವಿ, ಪಟ್ಟಮಹಾದೇವಿ, ಜಕ್ಕಲದೇವಿ, ಮಾಳಲದೇವಿ, ಬಾಗಲಮಹಾದೇವಿ, ಮಲಯತಿ ದೇವಿ, ಪಿರಿಯರಸಿ, ಲಕ್ಷಾದೇವಿ. ನೆನ್ಪಿಟ್ಕೋಬೇಕಾ ಸರ್? ಬೇಡ, ಒಂದೊಂದ್ಸಲಿ ಕೇಸೆಟ್ಟು ನಿಟ್ಟಲ್ಲಿ ಕೇಳ್ಬಿಡ್ತಾರೆ ಅಂತ ಈ ಪಾಯಿಂಟ್ ಹಾಕಿದೀನಿ ಅಷ್ಟೇ. ಸಾಂಸ್ಕೃತಿಕ ಸಾಧನೆ ವೆರಿ 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 ಹಾಕಕ್ ಜಾಗಿಲ್ಲ, ಹಾಗಾಗಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಅಷ್ಟು ಇಂಪಾರ್ಟೆಂಟ್. ಅರ್ಥ ಆಯ್ತಮ್ಮ? ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈತ ವಿಕ್ರಮಪುರ ಎಂಬ ಹೊಸನಗರವನ್ನ ನಿರ್ಮಿಸಿದನು. ವಿಕ್ರಮಾದಿತ್ಯನ ದಂಡನಾಯಕ ಮಹದೇವನು ಇಟಗಿಯಲ್ಲಿ ಮಹದೇವ ದೇವಾಲಯವನ್ನ ನಿರ್ಮಿಸಿದನು. ಇದನ್ನು ಕರ್ನಾಟಕದ ದೇವಾಲಯಗಳ ಚಕ್ರವರ್ತಿ ಅಂತ ಕರಿತೀವಿ. ಇದು ಪ್ರಪಂಚದಾಗಿರೋ ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕಾಂಪಿಟೇಟಿವ್ ಎಕ್ಸಾಮ್ ಹುಡುಗರಿಗೆ. ವಿಕ್ರಮಪುರ ಹೊಸನಗರ. ವಿಕ್ರಮಾದಿತ್ಯನ ದಂಡನಾಯಕ ಮಹಾದೇವನು ಇಟಗಿಯಲ್ಲಿ ಮಹದೇವ ದೇವಾಲಯವನ್ನ ನಿರ್ಮಿಸಿದನು. ಇದನ್ನು ಕರ್ನಾಟಕದ ದೇವಾಲಯಗಳ ಚಕ್ರವರ್ತಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಕಂಡ್ರೋ ಅಣ್ಣ. ನನ್ಗೊಂದು ಬಹಳ ಖುಷಿ ಏನ್ ಗೊತ್ತಾ ನಮ್ಮ ಹುಡುಗರ ಬಗ್ಗೆ? ನಾನು ಯಾವುದೇ ಸ್ಟುಡಿಯೋ ಮಾಡಿಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟಿವಿಲಿ ಪಾಠ ಮಾಡ್ತಿಲ್ಲ. ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ನನ್ನ ಪ್ರೀತಿಯ ವಿದ್ಯಾರ್ಥಿ ಶರತ್ ಅಂತ ಒಬ್ಬ ಹುಡುಗ ಇದ್ದಾನೆ,
ಅವನು ನನ್ ಟೆಕ್ನಿಕಲ್ ಸಪೋರ್ಟ್ ಮಾಡ್ತಾನೆ, ಅವನು ನನಗೆ ಟೈಪಿಂಗ್ ಎಲ್ಲ ಅವನೇ ಮಾಡ್ಕಳ್ಸೋದು, ಅವನಿಂದಾಗಿ ಈ ವಿಡಿಯೋಗಳು ಬರ್ತಾವೆ. ಇಲ್ಲ ನನಗೆ ಇದೆಲ್ಲ ಪುರ್ಸೊತ್ತೆ ಇರ್ತಿರ್ಲಿಲ್ಲ, ಪಾಪ ಅವ್ನು ಮಾಡಿ ಕಳ್ಸಿದ್ರೆ ನಾನ್ ನಿಮಗೆ ಒಂದ್ 2 ಅವರ್ ಕೂತ್ಕೊಂಡು ಪಾಠ ಮಾಡ್ಬಿಡ್ತೀನಿ. ನಾನು ಈ ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋ ಮಾಡಿದ್ರು ಕೂಡ ಸಾವಿರಾರು ಜನ ನೋಡ್ತಿದ್ದೀರಲ್ಲ, 10,000 12,000 ಜನ ನೋಡ್ತಾ ಇದ್ದೀರಿ ನನ್ನ ಮೊದಲನೇ ವಿಡಿಯೋಗಳನ್ನೆಲ್ಲ. ಟಿವಿ ಇಟ್ಕೊಂಡು ಸ್ಟುಡಿಯೋದಲ್ಲಿ ಪಾಠ ಮಾಡಿದ್ರೆ ಎಷ್ಟು ವ್ಯೂಸ್ ಬರಲ್ಲ. ನೀವೆಲ್ಲ ಎಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಾ, ನಾನು ಇದಕ್ಕೆ ಕೃತಜ್ಞನಾಗಿದ್ದೀನಿ. ನಿಮ್ಮಗಳ ಋಣವನ್ನ ಖಂಡಿತವಾಗಿಯೂ ನನ್ನ ಕೆಲಸದ ಮೂಲಕ ತೀರಿಸುವ ಪ್ರಯತ್ನವನ್ನ ಮಾಡ್ತೀನಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಈತನ ಆಸ್ಥಾನದಲ್ಲಿ ನೋಡಿ, ಅದಕ್ಕೆ ಎಕ್ಸಾಮ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಪದೇ ಪದೇ ಹೇಳ್ತೀನಿ, ಪಾಪ ಕೋಚಿಂಗ್ಲೇ ಹೋಗ್ಲಾರ್ದಿಲ್ಲದ ಹುಡುಗ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಪಾಠ ಕೇಳ್ತಿರ್ತಾನಲ್ಲ, ಯಾವ ಪಾಯಿಂಟ್ ಅನ್ನ ಫೋಕಸ್ ಮಾಡಿ ಓದ್ಬೇಕು ಅನ್ನೋ ಕಾರಣಕ್ಕೆ ಒತ್ತಿ ಒತ್ತಿ ಇಂಪಾರ್ಟೆಂಟ್ ಅನ್ನೋದನ್ನ ಬಳಸ್ತೀನಿ. ಈ ಚೆನ್ನಾಗಿ ಆಲ್ರೆಡಿ ಪಾಠ ಕೇಳೋದಿರೋ ಹುಡುಗರಿಗೆ ಸ್ವಲ್ಪ ರಿವಿಷನ್ ಅನ್ಸ್ಬೋದು, ಏನು ಇರಿಟೇಟ್ ಅನ್ಸ್ಬೋದು, ಏನಪ್ಪ ಈ ವಯ ಇಷ್ಟೊಂದ್ಸಲ ಇಂಪಾರ್ಟೆಂಟ್ ಅಂತಾನೆ ಅನ್ಸ್ಬೋದು. ಕ್ಷಮೆ ಇರ್ಲಿ, ನಿಮ್ಗೆ ಇದು ಸ್ವಲ್ಪ ಇರಿಟೇಟ್ ಅನ್ಸಿದ್ರು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ಹಳ್ಳಿಲಿ ಮೂಲೆಯಲ್ಲಿ ಕೋಚಿಂಗ್ ಇಲ್ದ ಓದೋ ಹುಡುಗನ್ಗೆ ಈ ಮಾಹಿತಿ ಬೇಕು ಅನ್ನೋ ಒಂದೇ ಕಾರಣ ಕೇಳ್ತಾ ಇದ್ದೀನಿ. ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಈತನ ಆಸ್ಥಾನದಲ್ಲಿ ಬಿಲ್ಹಣ ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ರಚಿಸ್ತಾನೆ. ವೆರಿ ಇಂಪಾರ್ಟೆಂಟ್. ಬಿಲ್ಹಣ ವಿಕ್ರಮಾಂಕ ದೇವಚರಿತಂ ಎಂಬ ಕೃತಿಯನ್ನು ರಚಿಸ್ತಾನೆ. ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ ಎಂಬ ಕೃತಿಯನ್ನು ರಚಿಸ್ತಾನೆ. ಕೀರ್ತಿವರ್ಮ ಗೋವೈದ್ಯ ಎಂಬ ಕೃತಿಯನ್ನು ರಚಿಸ್ತಾನೆ. 3 ಕೃತಿಗಳು ವೆರಿ ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಈ ಪಾಯಿಂಟ್ ನೋಡಿ, KPSC ಲಿ ಬರೀ ಇಂಥವೇ ಪ್ರಶ್ನೆ ಕೇಳೋದು. ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಕೃತಿ ಇದೆಯಲ್ವಾ, ಇದ್ರಲ್ಲಿ ಹೇಳ್ತಾನೆ, ಜಗತ್ತಿನಲ್ಲಿ ಕಲ್ಯಾಣದಂತ ನಗರವು ಇಂದಿರಲಿಲ್ಲ, ಮುಂದಿರಲಾರದು, ವಿಕ್ರಮಾದಿತ್ಯನಂತಹ ರಾಜನನ್ನ ಕಂಡಿಲ್ಲ, ಕೇಳಿಲ್ಲ ಎಂದಿದ್ದಾನೆ. ನೆಕ್ಸ್ಟ್ 3ನೇ ಸೋಮೇಶ್ವರ 1127 1137. ಇವನ ಬಿರುದು ಭೂಲೋಕಮಲ್ಲ, ಸರ್ವಜ್ಞ ರಾಜ, ಸರ್ವಜ್ಞ ಚಕ್ರವರ್ತಿ. ಇಂಪಾರ್ಟೆಂಟ್. ಸರ್ವಜ್ಞ ರಾಜ ಯಾರು ಅಂತ ಕೇಳ್ತಾರೆ. ಇವನ ಪತ್ನಿಯರು ಎಕ್ಕಲದೇವಿ, ಬರ್ಮಲದೇವಿ, ರಾಜಲದೇವಿ. ಕೇಳುವ ಸಾಧ್ಯತೆ ಕಡಿಮೆ. ಬಟ್ ಇದು ನೋಡ್ರಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಈತನ ಕೃತಿ ಮನಸೋಲ್ಲಾಸ. ಇದು ಎಲ್ಲರಿಗೂ ಗೊತ್ತಿರ್ತದೆ ಕಣಮ್ಮ. ಮನಸೋಲ್ಲಾಸ ಕೃತಿ ಬರ್ದವನು ಯಾರು? 3ನೇ ಸೋಮೇಶ್ವರ ಅಂತ. ಬಟ್ ಎಲ್ಲರಿಗೂ ಗೊತ್ತಾಗ್ಬೇಕಾಗಿರೋ ಮಾಹಿತಿ ಏನು ಅಂದ್ರೆ, ಇನ್ನೊಂದು ಕೃತಿ ಕೂಡ ಇದೆ. ಯಾಕಂದ್ರೆ ಈಗ 2 ಕೃತಿ ಮೇಲೆ ಕೇಳ್ತಾರೆ. ವಿಕ್ರಮಾಂಕಾಭ್ಯುದಯ. ಯಾಕಂದ್ರೆ ಮನಸೋಲ್ಲಾಸ ಹುಡುಗ ಚೆನ್ನಾಗಿ ಓದ್ಕೊಂಡಿರ್ತಾನೆ ಅಂತೇಳಿ ಪೇಪರ್ ಸೆಟ್ ಮಾಡೋರು ಏನ್ ಮಾಡ್ತಾರೆ, ಅದನ್ನ ಬಿಟ್ಟು ಬಿಡ್ತಾರೆ. ವಿಕ್ರಮಾಂಕಾಭ್ಯುದಯ ಇವತ್ತು 2026 ಟ್ರೆಂಡ್ ಇದನ್ನ ಕೊಟ್ಟು ಬಿಡ್ತಾರೆ. ಮನಸೋಲ್ಲಾಸ ಕೃತಿ ನೋಡ್ಕೊಂಡಿರೋ ನನ್ನ ಹುಡುಗ ಇದನ್ನ ಬಿಟ್ಟುಬಿಟ್ಟಿರ್ತಾನಲ್ಲ, ಪಾಪ ಎಕ್ಸಾಮ್ ಬರೆಯಕ್ಕಾಗಲ್ಲ, ಟಫ್ ಅಂತ ಬರ್ತಾನೆ. ಅದಕ್ಕೆ ನಾನು ಈ ಚಾನೆಲ್ ಮುಖಾಂತರ ಈ ತರದ ವಿಚಾರಗಳನ್ನ ಹೈಲೈಟ್ ಮಾಡಿ ನಿಮ್ಮ ಮನಸ್ಸು ಮುಟ್ಟುವಂತೆ ಹೇಳುವ ಪ್ರಯತ್ನವನ್ನ ಮಾಡ್ತೀನಿ. ಸ್ನೇಹಿತರೆ, ಮಾನಸೋಲ್ಲಾಸ ಕೃತಿ ತುಂಬಾ ಮುಖ್ಯವಾಗಿರೋದ್ರಿಂದ ಅಪ್ ಟು KS ಕೇಳೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನೋಡಿ, ಮಾನಸೋಲ್ಲಾಸ ಕೃತಿ ಸಂಸ್ಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿ ಇದೆ. ಇದರ ಇನ್ನೊಂದು ಹೆಸರಿದೆ ಇದಕ್ಕೆ, ಮನಸೋಲ್ಲಾಸಕ್ಕೆ, ಅಭಿಲಾಷ ತೀರ್ಥ ಚಿಂತಾಮಣಿ. ಏನಂತ ಹೆಸರಿದೆ ಹೇಳಿ? ಅಭಿಲಾಷ ತೀರ್ಥ ಚಿಂತಾಮಣಿ. ಈ ಕೃತಿಯು ಬಹು ವಿಷಯವನ್ನು ಒಳಗೊಂಡ ವಿಶ್ವಕೋಶ, ಎನ್ಸೈಕ್ಲೋಪೀಡಿಯಾ ಅಂತ ಕರೀತಾರೆ. ಇದರಲ್ಲಿ ಏನೇನ್ ಇದೆಯಪ್ಪ ಅಂದ್ರೆ ನೋಡಿ, ನಾನು ಸಾಕಷ್ಟು ಡೆಪ್ತ್ ಮಾಹಿತಿಯನ್ನ ಕಲೆಕ್ಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ನ್ಯಾಯ ಪದ್ಧತಿ, ವೈದ್ಯಶಾಸ್ತ್ರ, ರಸಾಯನಶಾಸ್ತ್ರ, ಜ್ಯೋತಿಷ್ಯ, ಗಜಶಾಸ್ತ್ರ, ಅಶ್ವಶಾಸ್ತ್ರ, ಅಲಂಕಾರ, ಶಸ್ತ್ರವಿದ್ಯೆ, ವಾಸ್ತು, ಸಂಗೀತ, ಚಿತ್ರಕಲೆ ಮುಂತಾದ 100 ವಿಷಯಗಳ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿದೆ. ವಿಶೇಷವಾಗಿ ಸ್ವಲ್ಪ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡುತ್ತೆ. ಒಂದ್ಸಲ ಇದನ್ನ ನೋಡ್ಕೊಳ್ರಿ. ನೆಕ್ಸ್ಟ್, ಜಗದೇಕಮಲ್ಲ ಅಥವಾ ಇಮ್ಮಡಿ ಜಗದೇಕಮಲ್ಲ ಅಂತ ಕೂಡ ಕರಿತೀವಿ. ಪೆರ್ಮ ಹೆಮ್ಮಡಿ ಎಂದು ಈತನನ್ನ ಶಾಸನಗಳು ಪ್ರತಾಪ ಚಕ್ರವರ್ತಿ ಎಂದು ವರ್ಣಿಸಿವೆ. ಬಟ್ ಇಲ್ಲಿ ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್. ಯಾಕಂದ್ರೆ ಕೃತಿ ಬಂದದ್ ನೋಡಿ, ಈತ ಸಂಗೀತ ಚೂಡಾಮಣಿ ಎಂಬ ಕೃತಿಯನ್ನ ಬರೀತಾನೆ. ಜಗದೇಕಮಲ್ಲನ ಬಿರುದು ಸಂಗೀತ ಚೂಡಾಮಣಿ ಕೃತಿ ಸಂಗೀತ ಚೂಡಾಮಣಿ. ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ಇವನ ನಂತರ 3ನೇ ತೈಲಪಾಧಿಕಾರಕ್ಕೆ ಬರ್ತಾನೆ. ಎಕ್ಸಾಮಿಗೆ ನಾಟ್ ಇಂಪಾರ್ಟೆಂಟ್. ಬಟ್ ಈ ನಡುವೆ ಇನ್ ಬಿಟ್ವೀನ್ ಈ ಗ್ಯಾಪ್ ಅಲ್ಲಿ 1162ರಿಂದ 1183ರವರೆಗೆ ಕಲಚೂರಿ ಮನೆತನದವರು ಕಲ್ಯಾಣವನ್ನ ಆಳ್ವಿಕೆ ಮಾಡ್ತಾರೆ. ಬಿಜ್ಜಳ ಅರಸ ಕಲ್ಯಾಣವನ್ನ ಆಳ್ವಿಕೆ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಬಸವಣ್ಣನವರು ಜೀವಿಸಿದ್ದು ಕಲಚೂರಿ ಮನೆತನದಲ್ಲಿ, ಕಲ್ಯಾಣದಲ್ಲಿ, ಬಿಜ್ಜಳ ಅರಸನ ಆಸ್ಥಾನದಲ್ಲಿ. ನೆಕ್ಸ್ಟ್, 4ನೇ ಸೋಮೇಶ್ವರ, ಈತ ಕಲ್ಯಾಣಿ ಚಾಲುಕ್ಯರ ಕೊನೆಯ ದೊರೆ. ನೋಡಿ ಇಲ್ಲಿ, 1ನೇ ಸೋಮೇಶ್ವರ ಕಲ್ಯಾಣ ರಾಜಧಾನಿ ಮಾಡ್ಕೊಂಡನು. 3ನೇ ಸೋಮೇಶ್ವರ ಮಾನಸೋಲ್ಲಾಸ ಕೃತಿ ಬರೆದನು. 4ನೇ ಸೋಮೇಶ್ವರ ಕೊನೆ ದೊರೆ. ಒಟ್ಟು 1, 3, 4 ಈ ಸೋಮೇಶ್ವರರು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಕಾಕತೀಯ. ಈ ಮನೆತನದ ಅಂತ್ಯಕ್ಕೆ ಕಾಕತೀಯರು, ಸೇವುಣರು, ಹೊಯ್ಸಳರು ಬಹಳ ಮುಖ್ಯವಾಗಿ ಕೇಳಿದ್ರೆ ಒಂದೇ ಕೇಳಿದ್ರೆ ಹೊಯ್ಸಳರು ಹಾಕ್ರಿ.
ಮೂರ್ ಕೇಳಿದ್ರೆ ಮೂರನ್ನು ಹಾಕ್ರಿ. ಕಾಕತೀಯರು, ಸೇವಣರು, ಹೊಯ್ಸಳರಿಂದಾಗಿ ಈ ಮನೆತನ ಅಂತ್ಯ ಆಗ್ಬೇಕಾದಂತಹ ಒಂದು ಸಂದರ್ಭ ಬರುತ್ತೆ. ಹೊಯ್ಸಳರ ವೀರಬಲ್ಲಾಳ ಈ ಮನೆತನವನ್ನ ಅಂತ್ಯಗೊಳಿಸ್ತಾನೆ. ಕಲ್ಯಾಣಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು ಏನು? ಧರ್ಮ. ಈ ಕಾಲದಲ್ಲಿ ಕೇಳ್ಬೋದು ಇತ್ತೀಚೆಗೆ KPSC ನವರು ರಾಜರನ್ನು ಬಿಟ್ಟುಬಿಟ್ಟು ಕಲ್ಚರಲ್ ಜಾಸ್ತಿ ಪ್ರಶ್ನೆ ಕೇಳ್ತಾ ಇದಾರೆ. ಇವರು ಬಹುತೇಕ ಶೈವ ಧರ್ಮವನ್ನ ಅನುಸರಿಸ್ತಾರೆ. ಬಹುತೇಕ ದೊರೆಗಳು ಶೈವ ಧರ್ಮ, ಹಿಂದೂ ಧರ್ಮದ ಒಂದು ಪಂಗಡ. ಇದರಲ್ಲೂ ಪ್ರಮುಖವಾಗಿ ಕಾಳಮುಖ ಪಂಥ, ಪಾಶುಪತ ಪಂಥ. ಶೈವ ಹೆಂಗ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ ಅಂದ್ರೆ, ಈ ಕೆಳಗಿನವು ಯಾವುವು ಶೈವ ಪಂಥಕ್ಕೆ ಸೇರಿದ್ದವು? ಕಾಳಮುಖ, ಪಾಶುಪತ, ಎ ಸರಿ, ಬಿ ಸರಿ, ಎ ಬಿ ಸರಿ, ಎ ಬಿ ತಪ್ಪು ಅಂತ ಕೇಳ್ತಾರೆ. ಅಥವಾ ಕಾಳಮುಖ, ಪಾಶುಪತ ಪಂಥಗಳು ಯಾವ ಪಂಗಡಕ್ಕೆ, ಯಾವ ಧರ್ಮಕ್ಕೆ ಸೇರಿದ್ದವು ಅಂತ ಕೇಳ್ಬೋದು. ಶೈವ ಪಂಥ. ಜೈನ ಧರ್ಮವು ಜನಪ್ರಿಯವಾಗಿದ್ದು ಎರಡನೇ ಜಯಸಿಂಹ ಮೊದಲು ಜೈನನಾಗಿದ್ದನು. ಈ ಕಾಲದಲ್ಲಿ ಶೈವ ಮತದ ಜೊತೆಗೆ ಮತ್ತೊಂದು ಮತ ಕೂಡ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಯಾವುದು ಅಂದ್ರೆ ಜೈನ ಧರ್ಮ. ಅತ್ತಿಮಬ್ಬೆ ಆಗಿನ ಕಾಲದ ಪ್ರಸಿದ್ಧ ಜೈನ ಭಕ್ತೆಯಾಗಿದ್ದಳು. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಬಳ್ಳಿಗಾವೆ, ಡಂಬಳ, ಕೋಳಿವಾಡ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಬಳ್ಳಿಗಾವೆ, ಡಂಬಳ, ಕೋಳಿವಾಡ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ನೋಡಿ, ವೆರಿ ಇಂಪಾರ್ಟೆಂಟ್. ನಾನು ಈ ತರ ಸ್ಲೋ ಮೋಷನ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಎಕ್ಸಾಮ್ ಅಲ್ಲಿ ಇದೆ 2026 ಟ್ರೆಂಡು ಅಂತ. ಚಾಲುಕ್ಯ ದೊರೆ ಜಗದೇಕ ಮಲ್ಲ ವಿರಚಿತ ಕಾವ್ಯಾವಲೋಕನ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು. ಆ ವ್ಯಾಕರಣ ಗ್ರಂಥ 2ನೇ ನಾಗವರ್ಮನ ಭಾಷಾಭೂಷಣ. ಸ್ನೇಹಿತರೆ, ಇದು KPSC ಇಲ್ಲಿ ಕ್ವಶನ್ ಕೇಳಿದ್ರು, ಹಾಗಾಗಿ ನಾನು ಬುಕ್ ಅಲ್ಲಿ ಅಪ್ಡೇಟ್ ಮಾಡಿದೆ. ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದನ್ನ ಯಾರು ಬರೆಯೋದ್ ಕಷ್ಟ ಐತ್ರಿ, ಇನ್ಕ್ಲೂಡಿಂಗ್ ಮೀ. ನಾನು ಕಷ್ಟ ಅದೇ, ಅಷ್ಟೊಂದು ಡೆಪ್ತ್ ಕೇಳಿರ್ತಾನೆ ಪೇಪರ್ ಅಲ್ಲಿ. ಅದಕ್ಕೆ ನಾನೇನ್ ಮಾಡ್ತೀನಿ, ಪ್ರತಿ ವರ್ಷ ಬುಕ್ ಬರಿಬೇಕಾದ್ರೆ ಎಕ್ಸಾಮ್ ಆದ ತಕ್ಷಣ ನನ್ನ ಬುಕ್ ಅಲ್ಲಿ ಇಲ್ದೇ ಇರ್ತ ಪಾಯಿಂಟ್ ನ ಇಮಿಡಿಯೇಟ್ ಅಪ್ಡೇಟ್ ಮಾಡ್ಬಿಡ್ತೀನಿ. ನೋಡಿ, ಚಾಲುಕ್ಯ ದೊರೆ ಜಗದೇಕ ಮಲ್ಲ ಇದಾರಲ್ಲ, ಕಾವ್ಯಾವಲೋಕನ ಅಂತ ಒಂದು ಕೃತಿ ಬರೆದಿದ್ದಾರೆ. 12ನೇ ಶತಮಾನದಲ್ಲಿ ಒಂದು ಪ್ರಸಿದ್ಧ ಈ ಕಾವ್ಯಾವಲೋಕನ ಕೃತಿಯಿಂದ ಸ್ಫೂರ್ತಿ ಪಡೆದು 12ನೇ ಶತಮಾನದಲ್ಲಿ ಒಂದು ವ್ಯಾಕರಣ ಗ್ರಂಥ ರಚನೆ ಆಗುತ್ತೆ. ಆ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದ್ರು, 2ನೇ ನಾಗವರ್ಮನ ಭಾಷಾಭೂಷಣ. 2ನೇ ನಾಗವರ್ಮನ ಭಾಷಾಭೂಷಣ ವ್ಯಾಕರಣ ಗ್ರಂಥ. ಭಾಷಾಭೂಷಣ ಎಂಬುದು ವ್ಯಾಕರಣ ಗ್ರಂಥ. ಯಾರು ರಚಿಸಿದರೆ? 2ನೇ ನಾಗವರ್ಮ. ಇದಕ್ಕೆ ಪ್ರೇರಣೆಯಾದ ಕೃತಿ ಯಾವುದು? ಜಗದೇಕ ಮಲ್ಲನ ಕಾವ್ಯಾವಲೋಕನ. ಸಾಹಿತ್ಯ ನೋಡ್ರಿ, ಈಗಾಗಲೇ ಹೇಳಿದೆ. ರನ್ನರ ಕೃತಿ ಸಾಹಸ ಭೀಮ ವಿಜಯ, ಅಜಿತ ಪುರಾಣ, ಪರಶುರಾಮ ಚರಿತೆ, ಇವು ರನ್ನರ ಕೃತಿಗಳು. ರನ್ನರ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ನಂದೇ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಒಂದು 20 ನಿಮಿಷ ಇರ್ಬೋದು, ಒಂದ್ಸಲ ನೋಡಿ. ಎಕ್ಸಾಮ್ ವೆರಿ ಇಂಪಾರ್ಟೆಂಟ್. ಬಿಲ್ಹಣ ವಿಕ್ರಮಾಂಕ ದೇವಚರಿತ, ಈತ ಮೂಲತಃ ಕಾಶ್ಮೀರದವನು. ಹಾಗಾಗಿ ಯಾರ ಕಾಲದಲ್ಲಿ, ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಇದ್ದಂತ ಕಾಶ್ಮೀರಿ ಕವಿ ಅಂತ ಕೇಳಿದ್ರೆ ಬಿಲ್ಹಣ. ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ ಬರೆದಿದ್ದಾರೆ. ಈ ಕೃತಿ ಹಿಂದೂ ಕಾನೂನು ಗ್ರಂಥ. ಹಾಗಾಗಿ ಮಿತಾಕ್ಷರ ಸಂಹಿತೆ ಎಂಬುದು ಒಂದು ಕಾನೂನು ಗ್ರಂಥ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ. 3ನೇ ಸೋಮೇಶ್ವರ, ಮಾನಸೋಲ್ಲಾಸ, ವಿಕ್ರಮಾಂಕದೇವ್ ಈಗಾಗಲೇ ನೋಡ್ದೋ. ಪಾರ್ಶ್ವದೇವ ಸಂಗೀತ ಸಮಯ ಸಾರ ಎಂಬ ಕೃತಿಯನ್ನ ಬರೀತಾರೆ. 2ನೇ ಚಾವುಂಡರಾಯ, ಇವರು ನಮ್ಮ ಚಾವುಂಡರಾಯ, ಗೊಮ್ಮಟೇಶ್ವರನ ನಿರ್ಮಿತ ಚಾವುಂಡರಾಯ ಅಲ್ಲ. 2ನೇ ಚಾವುಂಡರಾಯ ಲೋಕೋಪಕಾರ. ಚಂದ್ರರಾಜ, ಮದನ ತಿಲಕ. ಚಂದ್ರರಾಜ ಕಾಮಶಾಸ್ತ್ರದ ಬಗೆಗಿನ ಕನ್ನಡದ ಕೃತಿ. ಮದನ ತಿಲಕ ಯಾವ ವಿಚಾರ? ಕಾಮಶಾಸ್ತ್ರದ ಬಗ್ಗೆ. ಬರ್ದಿರೋದು ಯಾರು? ಚಂದ್ರರಾಜ. ಶ್ರೀಧರಾಚಾರ್ಯ ಜಾತಕ ತಿಲಕ, ಚಂದ್ರಪ್ರಭ ಚರಿತ. ಜಾತಕ ತಿಲಕ ಆಲ್ಸೋ ಎಕ್ಸಾಮ್ ಅಲ್ಲಿ ಬಂದಿದೆ. ಕೀರ್ತಿವರ್ಮ, ಗೋವೈದ್ಯ, ದುರ್ಗಸಿಂಹ ಪಂಚತಂತ್ರ, 2ನೇ ನಾಗವರ್ಮ ಭಾಷಾಭೂಷಣ. ನಾನು ಹೇಳಿದ್ನಲ್ಲ, ನಾನು ಈ ತರ ಬುಕ್ ಅಲ್ಲಿ ಬರ್ದಿದ್ದೆ, ಎಷ್ಟು 7ನೇ ಎಡಿಷನ್ ಅಲ್ಲಿ. ಬಟ್ ಏನಾಯ್ತು, ಪ್ರಶ್ನೆ 2ನೇ ನಾಗವರ್ಮನ ಕೃತಿ ಯಾವುದು ಅಂತ ಕೇಳಲಿಲ್ಲ. ಈ ತರ ಒಂದು ಕೃತಿಯಿಂದ ಪ್ರೇರೇಪಿತವಾಗಿ ರಚಿಸಿದಂತ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದ್ರು ಭಾಷಾಭೂಷಣ. ಅಂದ್ರೆ ಅಷ್ಟು ಡೆಪ್ತ್ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಹೇಳಿದ್ನಲ್ಲ ನಾನು ಇದನ್ನ ಅಷ್ಟು ಡೆಪ್ತ್ ಆಗಿ ಕೇಳ್ತಾರೆ. ಅರ್ಥ ಆಯ್ತಪ್ಪ? ನೆಕ್ಸ್ಟ್ 1ನೇ ನಾಗವರ್ಮ, ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಛಂದೋಬದಿ, ಕರ್ನಾಟಕ ಕಾದಂಬರಿ. ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪ. ಈತ ಕುರುವತ್ತಿ ಬಳಿ ಮಲ್ಲಿಕಾರ್ಜುನ ದೇವಾಲಯವನ್ನ ಅಂದ್ರೆ ಇವ್ರ ಕಾಲದಲ್ಲಿ ಕುರುವತ್ತಿಯ ಯಾಕಂದ್ರೆ ಪ್ಲೇಸು ಟೆಂಪಲ್ಸ್ ಮ್ಯಾಥ್ಯೂ ಫಾಲೋಯಿಂಗ್. ಅದು ಒಂದೇ ಮನೆತನಕ್ಕೆ ಸಂಬಂಧಪಟ್ಟಂತ 4 ಟೆಂಪಲ್ಸ್ ಆದ್ರೂ ಕೊಡ್ಬೋದು. ಅಥವಾ ಗುಪ್ತರಿಗೊಂದು, ಹೊಯ್ಸಳರಿಗೊಂದು, ಕಲ್ಯಾಣಿ ಚಾಲುಕ್ಯರಿಗೊಂದು, ಬಾದಾಮಿ ಚಾಲುಕ್ಯರಿಗೊಂದು ಕೊಟ್ಟು ಟೆಂಪಲ್ಸ್ ಕೊಟ್ಟ ಮ್ಯಾಥ್ಯೂ ಫಾಲೋಯಿಂಗ್ ಅನ್ಬೋದು. ಈ ತರ 2026 ಟ್ರೆಂಡ್ ಅಲ್ಲಿ ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ. ಅರ್ಥ ಆಯ್ತಪ್ಪ? ಕುರುವತ್ತಿಯ ಬಳಿ ಮಲ್ಲಿಕಾರ್ಜುನ ದೇವಾಲಯ, ಲಕ್ಕುಂಡಿ ಟೆಂಪಲ್ಸ್ ವೆರಿ ಇಂಪಾರ್ಟೆಂಟ್. ಕಾಶಿ ವಿಶ್ವೇಶ್ವರ ಮತ್ತು ನಂದೇಶ್ವರ ದೇವಾಲಯಗಳು. ಗದಗದಲ್ಲಿ ತ್ರಿಕುಟೇಶ್ವರ ಸೋಮೇಶ್ವರ ದೇವಾಲಯ, ಚೌಡದಾನಪುರದಲ್ಲಿ ಮುಕ್ತೇಶ್ವರ ದೇವಾಲಯ, ಬಳ್ಳಿಗಾವೆಯಲ್ಲಿ ಕೇದಾರೇಶ್ವರ,
ತ್ರಿಪುರಾಂತಕ ದೇವಾಲಯ, ಒಂದ್ಸಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಪಾಸ್ ಮಾಡಿ. ನೆಕ್ಸ್ಟ್ ಕುಕ್ಕನೂರಿನ ನವಲಿಂಗೇಶ್ವರ ದೇವಾಲಯ, ಕಲ್ಲೇಶ್ವರ ದೇವಾಲಯ, ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಾಲಯ. ನೋಡಿ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಟೆಂಪಲ್ ಜೊತೆಗೆ. ಕೊಣನೂರಿನ ಪರಮೇಶ್ವರ ದೇವಾಲಯ, ಸವಡಿಯ ಬ್ರಹ್ಮ ದೇವಾಲಯ, ಡಂಬಳದ ದೊಡ್ಡ ಬಸವೇಶ್ವರ ದೇವಾಲಯಗಳಿಗೆ ನಕ್ಷತ್ರಾಕಾರದ ಗರ್ಭಗೃಹಗಳಿವೆ. ಕೆಸೆಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರು, ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಿಸಿದ ದೇವಾಲಯಗಳು ಹೊಯ್ಸಳರ ಕಾಲಕ್ಕೆ. ಆದ್ರೆ ಗರ್ಭಗೃಹಗಳು ಈ 3 ಟೆಂಪಲ್ ಅಲ್ಲಿ ನಕ್ಷತ್ರಾಕಾರದ ಗರ್ಭಗೃಹಗಳಿವೆ. ಕೊಣ್ಣೂರಿನ ಪರಮೇಶ್ವರ ದೇವಾಲಯ, ಸವಡಿಯ ಬ್ರಹ್ಮ ದೇವಾಲಯ, ಡಂಬಳದ ದೊಡ್ಡ ಬಸವೇಶ್ವರ ದೇವಾಲಯ. ಅರ್ಥ ಆಯ್ತಾ ಸ್ನೇಹಿತರೆ? ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಂತೀನಿ. ನೀವೇನ್ ಮಾಡ್ಬೇಕು ಅಂದ್ರೆ, ಹಳ್ಳಿಯ ಈಗ ಕೋಚಿಂಗ್ ತಾಣ ಹುಡುಗಂಗ್ ಅವಶ್ಯಕತೆ ಇರಲ್ಲ, ಅಲ್ಲೂ ಹಿಸ್ಟ್ರಿ ಸರ್ಸ್ಗಳು ಇರ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಯಾರು ಪಾಪ ಕೋಚಿಂಗ್ ತಾಣಲ್ಲ, ನಿಮ್ಮ ಸ್ನೇಹಿತರು ಊರಲ್ಲಿ ಇರ್ತಾರೆ, ಅಂತ ಸ್ನೇಹಿತರುಗಳಿಗೆ ಈ ವಿಡಿಯೋವನ್ನ ಶೇರ್ ಮಾಡೋದ್ರ ಮೂಲಕ ಅವರಿಗೆ ನೀವು ಸಹಕಾರವನ್ನು ನೀಡಿ ನಿಮ್ಮ ಸೇವೆಯನ್ನ ಮಾಡ್ಬೇಕು. ಅದಕ್ಕೋಸ್ಕರ ನೀವು ಈ ವಿಡಿಯೋವನ್ನು ಅತಿ ಹೆಚ್ಚು ಶೇರ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಇಂದಿನ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮಸ್ಕಾರ.